ಕಳೆದ ಭಾಗದಲ್ಲಿ ನಾವು ನೋಡಿದೇನೆಂದರೆ ಗಲಾತ್ಯರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 19ನೇ ವಾಕ್ಯದಲ್ಲಿ ನಾವು ಕಲಿತಾ ಬಂದಿರೋ ಶರೀರ ಭಾವದ ಕರ್ಮಗಳು ಅದು ಯಾವುದು ಪವಿತ್ರಾತ್ಮ ಕೃಪಾವರದಿಂದ ದೇವರ ವಾಕ್ಯ ಆ ತಿಳುವಳಿಕೆಯಿಂದ ನಮ್ಮ ಶರೀರವನ್ನು ಹೇಗೆ ಅದರಿಂದ ಕಾಪಾಡಬಹುದು ಅಂತ ನೋಡಿದ್ವಿ. ಹಂಗಿರುವಾಗ ನಾವು 4 ವಿಷಯಗಳು ನೋಡಿದ್ವಿ. ಮೊದಲನೇದಾಗಿ ಜಾರತ್ವ ಇತ್ತು, ಎರಡನೇದಾಗಿ ಬಂಡುತನ, ಮೂರನೇದಾಗಿ ನಾಚಿಕೆಗೇಡಿತನ, 4ನೇದಾಗಿ ವಿಗ್ರಹಾರಾಧನೆ. ಕಳೆದ ಭಾಗದಲ್ಲಿ ನಾವು ನೋಡಿದ್ದು ವಿಗ್ರಹಾರಾಧನೆ. ಅದು ಯಾವ ರೀತಿಯಲ್ಲಿ ವಿಗ್ರಹಗಳು ಬರೀ ವಿಗ್ರಹಕ್ಕೆ ಮಾತ್ರ ಇರೋದಂತಲ್ಲ, ದೇವರಿಗಿಂತ ಹೆಚ್ಚಾಗಿ ಯಾವುದಕ್ಕೆ ಪ್ರಾಮುಖ್ಯ ಕೊಡ್ತಾರೋ ಅದೆಲ್ಲ ವಿಗ್ರಹಾರಾಧನೆಗೆ ಸೇರುತ್ತೆ. ಇವತ್ತು ನಿಮಗೆಲ್ಲ ತುಂಬಾ ಚೆನ್ನಾಗಿ ಗೊತ್ತಿರೋ ಒಂದು ಸಬ್ಜೆಕ್ಟ್ 5ನೇ ವಿಷಯ ಅಂತ ಹೇಳಿದ್ರೆ ಈ ಮಾಟ ಅಂತ ಹೇಳಿದ್ರೆ ನಿಮಗೆಲ್ಲ ಗೊತ್ತಿ ಮಾಟ ಮಂತ್ರಗಳೆಲ್ಲ ಮಾಡ್ತಾ ಇರೋದು. ಇದು ಅಕ್ರೈಸ್ತವರಲ್ಲಿ ಸ್ವಲ್ಪ ಜಾಸ್ತಿ ಇದೆ, ಈಚೆ ಕ್ರೈಸ್ತವರಲ್ಲಿನೂ ಇದೆ. ಬಟ್ ಇವತ್ತು ನಂದು ಆ ಒಂದು ವಿಷಯಕ್ಕೆ ನಾನು ಬರ್ತಲ್ಲ. ದೇವರ ಚಿತ್ತ ಆದ್ರೆ ನೆಕ್ಸ್ಟ್ ಭಾನುವಾರದಲ್ಲಿ ವಿಶ್ವಾಸಿಗಳ ಮಧ್ಯದಲ್ಲಿ ನಡೆಯುವಂತ ಕೆಲ ಮಾಟಗಳು, ಮಂದ್ರೆಗಳು, ಇದರ ಆಚಾರ ವಿಚಾರಗಳ ಬಗ್ಗೆ ನೆಕ್ಸ್ಟ್ ಸಂಡೇ ಯೋಜನೆ ಮಾಡೋಣ. ಇವತ್ತು ಈ ಮಾಟ ಅಂತ ಹೇಳುವಾಗ ಇಟ್ಸ್ ಲೈಕ್ ಬ್ಲ್ಯಾಕ್ ಮ್ಯಾಜಿಕ್, ಇಂಗ್ಲಿಷ್ ಅಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಅಂತ. ಈ ಬ್ಲ್ಯಾಕ್ ಮ್ಯಾಜಿಕ್ ಅಂತ ಹೇಳಿದ್ರೆ ಏನಂತ ಹೇಳಿದ್ರೆ, ಬ್ಲ್ಯಾಕ್ ಮ್ಯಾಜಿಕ್ ಆಸ್ ಎ ಒನ್ ಆಫ್ ದ ವರ್ಕ್ ಆಫ್ ಫ್ಲೆಶ್, ಶರೀರದ ಇಲ್ಲಾದ್ರೆ ದೇಹದ ಒಂದು ಕೆಲಸ. ಅದನ್ನು ಈ ಬ್ಲ್ಯಾಕ್ ಮ್ಯಾಜಿಕ್ ಅಲ್ಲಿ ಸೆವರಲ್ ಸ್ಟೇಜ್ ಲೆವೆಲ್ ಇದೆ. ಒಂದೊಂದು ಲೆವೆಲ್ ದಾಟುವಾಗಲು ಮನುಷ್ಯನೇ ಒಂದು ಪ್ರಾಣಿಯಾಗಿ ಇಲ್ಲಾಂದ್ರೆ ಒಂದು ಮೃಗವಾಗಿ, ಈ ವೈಲ್ಡ್ ಆನಿಮಲ್ ತರ ದೇವರಿಂದ ದೂರ ಮಾಡಿ ಆ ಮನುಷ್ಯನ್ನೇ ವಿಶ್ವಾಸಿಯನ್ನೇ ಅವಿಶ್ವಾಸಿಯನ್ನು ಮಾಡಿ ನಂಬಿಕೆ ಇರುವನ್ನೇ ಅಪನಂಬಿಕೆ ಇರುವಂತ ವ್ಯಕ್ತಿಗಳಾಗಿ ಮಾಡುವಂತ ಕಾರ್ಯ ಇದು. ಎಸ್ಪೆಷಲಿ ನಮಗೆ ಕರ್ನಾಟಕದಲ್ಲಿ ಕೊಳ್ಳೇಗಾಲ ಅದಕ್ಕೆ ತುಂಬಾ ಫೇಮಸ್ ಹೇಳ್ತಾರೆ. ನನಗೆ ಅದೇ ತರ ಕೇರಳದಿಂದ ಕೆಲವೊಂದು ಭಾಗಗಳನ್ನು ತುಂಬಾ ಮಾಟ ಮಂತ್ರ ಇದೇ ತರ ಎಲ್ಲ ಮಾಡ್ತಾರೆ ಅಂತ ಹೇಳ್ತಾರೆ. ಇಲ್ಲಿ ಹೇಳುವಂತ ವಿಷಯ ಅಂದ್ರೆ ಬರೀ ಆ ಒಂದು ಮಾಟ ಮಂತ್ರ ಮಾಡೋದು ವಿಷಯ ಅಷ್ಟೇ ಅಲ್ಲ, ಅದು ಯಾವುದು ಈ ಮಾಟ ಅನ್ನೋ ವಿಷಯದಲ್ಲಿ ಬರುವಾಗ ಇದೆಲ್ಲ ಏನು ಹೇಳಿ ನಾವು ಕಲಿತಾ ಇರೋದೇನ ಶರೀರದ ಭಾವದ ಕರ್ಮಗಳು. ಏನಕ್ಕೆ ನಾವು ಇದು ಕಲಿತಾ ಇರೋದು? ಪವಿತ್ರಾತ್ಮಕ ಭಾವದಿಂದ ಆ ನ್ಯಾಯ ತೀರ್ಪಿಕೆ ದಿವಸ ದೇವರ ಮುಂದೆ ನಾವು ನಿಲ್ಲುವಾಗ ನಮ್ಮ ಶರೀರವನ್ನು ಆತ್ಮವನ್ನು ಶುದ್ಧವಾಗಿ ನಾವು ಪರಿಶುದ್ಧರಾಗಿ ದೇವರ ಮುಂದೆ ನಿಲ್ಲಲಿಕ್ಕೋಸ್ಕರ ಪವಿತ್ರಾತ್ಮನ ಕೃಪಾವರದಿಂದ, ಪವಿತ್ರಾತ್ಮನ ಕೊಡುವ ದೇವರ ವಾಕ್ಯದಿಂದ ತಿಳುವಳಿಕೆ ಉಳ್ಳವರಾಗಿ ನಾವು ಜೀವಿಸಬೇಕು ನಮ್ಮ ಜೀವಮಾನದಲ್ಲಿ. ಅದಕ್ಕೋಸ್ಕರ ಇಲ್ಲಿ ಸೆವರಲ್ ಲೆವೆಲ್ಸ್ ಇದೆ ಅಂತ ಹೇಳಿದ್ರು. ಮೊದಲನೇದಾಗಿ ಫಸ್ಟ್ ಲೆವೆಲ್ ಅಂತ ಹೇಳುವಾಗ ಇದು ಜನರಲ್ ಆಗಿ ಇನ್ನೊಂದು ಇಂಟ್ರೊಡಕ್ಷನ್ ತರ ನೀವು ಇದು ಮಾಡ್ಕೊಬಹುದು. ಫಸ್ಟ್ ಲೆವೆಲ್ ಅಂತ ಹೇಳಿದ್ರೆ ದೇವರನ್ನು ಬಿಟ್ಟು ದೇವರ ನಂಬಿಕೆಯನ್ನು ಬಿಟ್ಟು ಮನುಷ್ಯತ್ವವನ್ನು ಬಿಟ್ಟು ಏನಂತ ಹೇಳಿದ್ರೆ ಅಶುದ್ಧಿಯ ಆತ್ಮದ ಶಕ್ತಿಯನ್ನು ಅದನ್ನೇ ಆಶ್ರಯ ಮಾಡಿಕೊಂಡು ಅದರಿಂದ ನಮ್ಮ ಜೀವಮಾನದಲ್ಲಿ ನಮಗೆ ಮಾಡಬೇಕಾಗಿರೋದು ಕಾರ್ಯಗಳಾಗಲಿ, ನಾವು ಪಡ್ಕೊಬೇಕಾಗಿರೋದು ಕಾರ್ಯಗಳು ಈ ಅಶುದ್ಧಿ ಇರೋ ಆತ್ಮನಿಂದ ನಮಗೆ ಡೈರೆಕ್ಟ್ ಆಗಿ ಹೇಳ್ಬೋದು ಅಂತ ಹೇಳಿದ್ರೆ ಸೈತಾನನಿಂದ ಆಗುವಂತ ಕಾರ್ಯ ಇದು. ಬಹಳ ಮುಖ್ಯವಾಗಿರೋದು ವಿಷಯ ನಮ್ಮ ಈ ಕಾಲಮಾನದಲ್ಲಿ ಜೀವಿಸುವ ಈ ಕಾಲಮಾನದಲ್ಲಿ ಸೈತಾನ ಆಟ ಎಷ್ಟು ಜಾಸ್ತಿ ಆಗ್ತದೆ ಅಷ್ಟು ಜಾಸ್ತಿ ಆಗಿದೆ. ಇಲ್ಲಿ ಮೊದಲನೇ ಲೆವೆಲ್ ಅಂತ ಹೇಳಿದ್ರೆ ದೇವರನ್ನ ಬಿಟ್ಬಿಡೋದು. ಎರಡನೇ ಲೆವೆಲ್ ಅಂತ ಹೇಳಿರುವಾಗ ದೇವರ ಚಿತ್ತ ಏನಿದೆ ಅದನ್ನು ಬಿಟ್ಟು, ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ, ಯಾಕಂದ್ರೆ ಶರೀರ ಭಾವದವುಗಳ ಮೇಲೆ ಮನಸ್ಸಿಡುವುದು ದೇವರಿಗೆ ಶತ್ರುತ್ವವು, ಅಂತ ಮನಸ್ಸು ದೇವರ ನಿಯಮಕ್ಕೆ ಒಳಪಡುವುದಿಲ್ಲ. ಅಂದ್ರೆ ದೇವರ ನಿಯಮಕ್ಕೆ ಒಳಪಡದಲ್ಲೇ ಜೀವಿಸುವಂತ ಒಂದು ವ್ಯಕ್ತಿ. 3ನೇ ಸ್ಟೇಜ್ ಅಂತ ಹೇಳುವಾಗ ದೇವರೇನ್ ಮಾಡಿದ್ದಾರೆ, ಈ ಮತ್ತಾಯ ಬರೆಸುವಾರ್ತೆ 5ನೇ ಅಧ್ಯಾಯದಲ್ಲಿ 44ನೇ ವಾಕ್ಯದಲ್ಲಿ ಏನ್ ಹೇಳಿದ್ರೆ, ಶತ್ರುಗಳನ್ನು ಪ್ರೀತಿ ಮಾಡಿ ಅಂತ ಯೇಸು ಕ್ರಿಸ್ತನು ಹೇಳ್ತಾ ಇರೋದು. ದೇವರ ಮಕ್ಕಳಂತ ಹೇಳುವಾಗ ಆ ಶತ್ರುಗಳನ್ನು ಪ್ರೀತಿ ಮಾಡುವಂತ ಮನಸ್ಥಿತಿ ಅಂದ್ರೆ ಕ್ಷಮಿಸುವ ಸ್ವಭಾವ ಇರುವಂತ ವ್ಯಕ್ತಿಗಳು ಈ ದೇವರ ಮಕ್ಕಳು. ಆದ್ರೆ ಇಲ್ಲಿ ಏನಾಗುತ್ತೆ ಹೇಳಿದ್ರೆ, ಈ ಸೈತಾನನ ಮಕ್ಕಳಂತ ಹೇಳುವಾಗ ಅವ್ರು ಏನ್ ಗೊತ್ತಾ, ಈ ಶತ್ರುತ್ವ ಮನೋಭಾವ, ಅವ್ರಿಗೆ ಯಾರ ಮೇಲೆ ಸಿಟ್ಟು ಇರುತ್ತೋ, ಯಾರ ಮೇಲೆ ಅವ್ರಿಗೆ ದ್ವೇಷ ಇರುತ್ತೋ, ಅವ್ರಿಗೆ ಹೆಂಗಾದ್ರೂ ಹಾಳು ಮಾಡಬೇಕು, ಅವ್ರನ್ನ ಹೆಂಗಾದ್ರೂ ಸೋಲಿಸಬೇಕು, ಅವ್ರ ಮೇಲೆ ನಾವೇ ಗೆದ್ದಬೇಕು ಅಂತ ಒಂದು
ಚಟ್ಟ ಇರಂತ ಬೇರೆಯವರನ್ನ ನಾಶ ಮಾಡ್ಲಿಕ್ಕೆ, ಶತ್ರುಗಳನ್ನ ಪ್ರೀತಿ ಮಾಡ್ಲಿಕ್ಕೆ ಅವ್ರ ಕೈಲಿ ಸಾಧ್ಯ ಆಗಲ್ಲ. ವೈರಿಗಳಾಗಿ ಬೇರೆಯವ್ರನ್ನೆಲ್ಲ ನೋಡುವಂತ ಇದು 3ನೇ ಸ್ಟೇಜ್, 3ನೇ ಲೆವೆಲ್. 4ನೇ ಲೆವೆಲ್ ಬರುವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ದೇವರ ಚಿತ್ತಾನುಸಾರವಾಗಿ ಒಳ್ಳೆ ಕಾರ್ಯಗಳನ್ನು ಅಭ್ಯಾಸ ಮಾಡುವವರಾಗಿ, ಒಳ್ಳೆ ಮನಸ್ಸುಳ್ಳವರಾಗಿ ನಾವು ಇರಬೇಕಾಗಿರೋದ್ರ ಬದಲು ಮನಸ್ಸನ್ನು, ಶರೀರವನ್ನು ಶರೀರ ಭಾವಗಳಿಗೆ, ಪ್ರಾಪಂಚಿಕವಾಗಿರದ ಕಾರ್ಯಗಳಿಗೆ, ಪಾಪಕ್ಕೆ ಒಪ್ಪಿಸಿಕೊಡುವಂತ 4ನೇ ಒಂದು ಲೆವೆಲ್ ಈ ಸೈತಾನ್ನ ಸೇವೆ ಎಂದು ಹೇಳ್ತಾ ಇರೋದೇನೆ. 5ನೇದೆಂದು ಹೇಳುವಾಗ ಒಂದು ವಾಕ್ಯ ಓದೋಣ. 1 ಪೇತ್ರ 5ನೇ ಅಧ್ಯಾಯ 8ನೇ ವಾಕ್ಯ. ಸ್ವಸ್ಥಚಿತ್ತರಾಗಿರ್ರಿ, ಎಚ್ಚರವಾಗಿರ್ರಿ. ನಿಮ್ಮ ವಿರೋಧಿಯಾಗಿರುವ ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲಿ ಎಂದು ಹುಡುಕುತ್ತಾ ತಿರುಗಾಡುತ್ತಾನೆ. ಇದು ತುಂಬಾ ಎಚ್ಚರಿಕೆ ಇರಬೇಕಾಗಿರದ ಒಂದು ಸನ್ನಿವೇಶ, ಇದು ಒಂದು ವಿಚಾರ ಇದು. ಯಾಕೆಂದ್ರೆ ದೇವರ ಮಕ್ಕಳನ್ನು ಹಾಳು ಮಾಡಲಿಕ್ಕೋಸ್ಕರ, ಅವರನ್ನ ದೇವರಿಂದ ದೂರ ಮಾಡಲಿಕ್ಕೋಸ್ಕರ, ದೇವರ ನಂಬಿಕೆಯಿಂದ ಅವ್ರನ್ನ ದೂರ ಮಾಡಲಿಕ್ಕೋಸ್ಕರ, ಅವರ ನಿರೀಕ್ಷೆಯನ್ನು ಕಳೆದು, ಅವ್ರ ಮನಸ್ಸಲ್ಲಿ ಯಾವ ನಿರೀಕ್ಷೆಯನ್ನು ಇಲ್ಲದಲ್ಲೇ ಆ ದುಃಖದ, ಕಷ್ಟಗಳ, ಸಂಕಟಗಳ ಮಧ್ಯದಲ್ಲಿ ಅವ್ರನ್ನೇ ತಳ್ಳಿ ಬಿಡಲಿಕ್ಕೋಸ್ಕರ. ಮೊದಲನೇ ಇದು ಗೊತ್ತಾಗಲ್ಲ, ಇದು ಯಾರು ಆ ಕಡೆ ತಿರುಗ್ತಾರೋ, ಈ ಸೈತಾನ್ ಕಡೆ ಯಾರು ತಿರುಗ ಸ್ಟಾರ್ಟಿಂಗ್ ಅಲ್ಲಿ ಅವ್ರಿಗೆ ಏನು ಗೊತ್ತಾಗಲ್ಲ. ಇಲ್ಲಿ ನೋಡಿ, ಸ್ವಸ್ಥಚಿತ್ತರಾಗಿ ಎಚ್ಚರವಾಗಿರಂತ ದೇವರ ವಿಶ್ವಾಸಿಗಳಿಗೆ ಹೇಳುವಂತ ಕಾರ್ಯ ಇದು. ನಿಮ್ಮ ವಿರೋಧಿಯಾಗಿರುವಾಗ, ನಿಮ್ಮ ವಿರೋಧಿ ಅಂತ ಹೇಳುವಾಗ, ನಮ್ಮ ವಿರೋಧಿ ಅಂತ ಹೇಳುವಾಗ, ನಮ್ಮ ದೇವರಿಗೇನು ವಿರೋಧಿಯಾಗಿರುವಂತ ವ್ಯಕ್ತಿ, ವಿರೋಧಿಯಾಗಿರುವ ಸೈತಾನನು ಗರ್ಜಿಸುವ ಸಿಂಹೋಪಾದಿಯಲ್ಲಿ ಯಾರನ್ನು ನುಂಗಲಿ, ಯಾರನ್ನೇ ಹಾಳು ಮಾಡ್ಕೊಳ್ಳಿ, ಯಾರನ್ನೇ ನಾಶ ಮಾಡಲಿ ಅಂತ ಹೇಳಿ ಹೊರಟಿದ್ದಾನೆ. ಹುಡುಕ್ತಾ ತಿರುಗ್ತಾನೆ ಸದಾ ಕಾಲವನ್ನು. ನಮ್ಮ ಎಡಗಡೆ ಬಲಗಡೆ ಎಲ್ಲಾದ್ರೂ ಒಂದು ಸಣ್ಣ ಚಾನ್ಸ್ ಸಿಕ್ಕಿದ್ರೆ ಸಾಕು, ನಮ್ಮನ್ನೇ ಹಾಳು ಮಾಡ್ಲಿಕ್ಕೋಸ್ಕರ ಈ ಸೈತಾನನು ತಿರುಗ್ತಾ ಇರ್ತಾನೆ. 9ನೇ ವಾಕ್ಯದಲ್ಲಿ, ಅದೇ 9ನೇ ವಾಕ್ಯ, 1 ಪೇತ್ರ 5 ಅವನನ್ನು ಎದುರಿಸಿರಿ. ಲೋಕದಲ್ಲಿರುವ ನಿಮ್ಮ ಸಹೋದರರು ಅಂತ ಬಾಧೆಗಳನ್ನೇ ಅನುಭವಿಸುತ್ತಿದ್ದಾರೆಂದು ನಿಮಗೆ ತಿಳಿದಿದೆಯಲ್ಲ. ಇಲ್ಲಿ ನೋಡಿ, ನೀವು ನಂಬಿಕೆಯಲ್ಲಿ, ನಮಗೆ ಯಾವ ರೀತಿಯಲ್ಲಿ ನಾವು ನಮ್ಮನ್ನೇ ಅದರಿಂದ ಕಾಪಾಡ್ಬೇಕಂದ್ರೆ ಹಿಂಗ್ ಹುಡುಕ್ತಾ ಇರ್ತಾರೆ. ಯಾವ್ದು ಹೇಳಿ, ಒಂದು ಸಿಂಹ ಅಂತ ಹೇಳುವ ನಿಮಗೆ ಗೊತ್ತು, ಅದು ಕೈಯಲ್ಲಿ ಯಾವ್ದಾದ್ರು ಒಂದನ್ನ ಸಿಕ್ಕಿದ್ರೆ ಸಾಕು, ಮತ್ತೆ ಅದೊಂದು ಜೀವಂತವಾಗಿ ಬದುಕಲಿಕ್ಕೆ ಸಾಧ್ಯ ಆಗಲ್ಲ. ಆ ಒಂದು ಲೆಕ್ಕದಲ್ಲಿ ಸೈತಾನನು ಯಾರಿಗೆ ಹೇಳಿ, ದೇವರ ವಿಶ್ವಾಸಿಗಳ, ದೇವರ ಮಕ್ಕಳನ್ನೇ ಹುಡುಕ್ತಾ ಇರೋದು, ಬೇರೆ ಯಾರನ್ನು ಹುಡುಕಲ್ಲ. ಹಾಳಾಗಿರೋರ್ನೇ ಆಗಲಿ ಬೇರೆಯವರಿಗೆ ಆಗಲಿ ಹುಡುಕಲ್ಲ, ದೇವರ ಮಕ್ಕಳನ್ನೇ, ದೇವರ ನಂಬಿಕೆಯಲ್ಲಿ, ದೇವರ ಚಿತ್ತಾನುಸಾರಿಯಾಗಿ ಯಾರು ನಡೀತಾ ಇದ್ದಾರೋ, ಜೀವಿಸುತ್ತಾರೋ ಅವರನ್ನೇ ಹಾಳು ಮಾಡ್ಲಿಕ್ಕಿರೋದು ಪ್ರಯತ್ನ ಇದು. ಇಲ್ಲಿ ನೋಡಿ, ನೀವು ನಂಬಿಕೆಯಲ್ಲಿ ದೃಢವಾಗಿದ್ದು ಅವನನ್ನು ಎದುರಿಸಿರಿ. ಲೋಕದಲ್ಲಿರುವ ನಿಮ್ಮ ಸಹೋದರನು ಇದೇ ವಿಚಾರವನ್ನು, ಇದೇ ಎಚ್ಚರಿಕೆಯಲ್ಲಿ ನಾವು ಬದುಕಬೇಕು ಅಂತ ದೇವರ ವಾಕ್ಯ ಹೇಳ್ತಾ ಇರೋದು. ಇನ್ನೊಂದು ವಾಕ್ಯ ನೋಡೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 7ನೇ ವಾಕ್ಯ. ಆಗಲೇ ನಾವು ಓದಿದ್ದೀವಿ, ಯಾಕಂದ್ರೆ ಶರೀರ ಭಾವದವುಗಳ ಮೇಲೆ ಮನಸ್ಸಿಡುವುದು ದೇವರಿಗೆ ಶತ್ರುತ್ವವು, ಅಂತ ಮನಸ್ಸು ದೇವರ ನಿಯಮಕ್ಕೆ ಒಳಪಡುವುದಿಲ್ಲ ಅಂತ. ದೇವರ ನಿಯಮಕ್ಕೆ ಒಳಪಡದಲ್ಲೇ ಇರೋದು ಯಾವುದನ್ನು ದೇವರದಲ್ಲ, ದೇವರ ವಿಶ್ವಾಸಿಗಳದ್ದು ಅಲ್ಲ. 1 ಯೋಹಾನನು 3ನೇ ಅಧ್ಯಾಯ 8ನೇ ವಾಕ್ಯ. 1 ಯೋಹಾನನು 3ನೇ ಪಾಪ ಮಾಡುವವನು ಸೈತಾನನಿಂದ ಹುಟ್ಟಿದವನಾಗಿದ್ದಾನೆ, ಆದಿಯಿಂದಲೂ ಸೈತಾನನು ಪಾಪ ಮಾಡುವವನಾಗಿ ಇದ್ದಾನಲ್ಲ. ಸೈತಾನನ ಕೆಲಸಗಳಲ್ಲೂ ಲಯ ಮಾಡುವುದಕ್ಕೋಸ್ಕರವೇ ದೇವಕುಮಾರನು ಪ್ರತ್ಯಕ್ಷನಾದನು. ನೋಡಿ, ಇಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ನಮಗೆ ಸಿಕ್ಕಿರೋದು, ನಮ್ಮ ಹತ್ರ ಬಂದಿರೋದು, ನಮ್ಮನ್ನ ಕರುಣಿಸಿ ನಮಗೆ ಬೇಕಾಗಿರೋದೆಲ್ಲವನ್ನು ಕೊಟ್ಟು ನಮ್ಮನ್ನೇ ಪಾಪದಿಂದ ಬಿಡುಗಡೆ ಕೊಡ್ಲಿಕ್ಕೋಸ್ಕರವೇ ಆ ಶಿಲುಬೆ ಮರಣ ಹೊಂದಿ ಇಲ್ಲಿ 40 ದಿವಸ ಕಾಲ ಇಲ್ಲಿ ಇದ್ದು ಪರಲೋಕಕ್ಕೆ ಹೋಗಿ ತಿರುಗಿ ಬರುವಂತ ಪ್ರತ್ಯಾಶೆಯಲ್ಲಿ, ಆ ನಂಬಿಕೆಯಲ್ಲಿ, ನಿರೀಕ್ಷೆಯಲ್ಲಿ ಬದುಕಿರೋ ನಮಗೆ ಈ ಹಾಳು ಮಾಡುವಂತ ಸೈತಾನನ ಯಾವ ರೀತಿಯಲ್ಲಿ ಶೋಧನೆಗಳು ಬರುತ್ತೋ ಅಂತ ಹೇಳಲಿಕ್ಕೆ ಆಗಲ್ಲ. ಇಲ್ಲಿ ನೋಡಿ, ಪಾಪ ಮಾಡುವವನು ಸೈತಾನಿಂದ ಹುಟ್ಟಿದವನಾಗಿದ್ದಾನೆ.
ಪ್ರಿಯರೇ, ವಿಶ್ವಾಸಿಗಳ ಮಧ್ಯದಲ್ಲಿ ನಾವು ಎಷ್ಟೋ ಸೇರಿ ನೋಡ್ತಾ ಇರ್ತೀನಿ, ವಿಶ್ವಾಸದಲ್ಲಿ ಬಂದಿದ್ದೀನಿ, ರಕ್ಷಣೆ ಹೊಂದಿದ್ದೀನಿ, ದೀಕ್ಷಾಸ್ನಾನ ತಗೊಂಡು ಎಲ್ಲಾ ವಿಚಾರದಲ್ಲಿ ಇದ್ರು ಎಷ್ಟೋ ಸೇವಕರು ಸಣ್ಣ ಸಣ್ಣ ವಿಷಯಗಳಲ್ಲಿನೇ ಅವರನ್ನೇ ಮರೆತು ಬಿಟ್ಟು ದೇಹದ ಭಾವಗಳ, ಶರೀರ ಭಾವಗಳ ಹಿಂದೆ ಹೋಗಿ ಅವರದ ಪ್ರಭಾವವನ್ನು, ಪವಿತ್ರಾತ್ಮನ ನಮ್ಮಲ್ಲಿ ಇರುವಾಗ ಆ ಒಂದು ಪ್ರಭಾವ, ದೇವರ ಪ್ರಭಾವ ನಮ್ಮಲ್ಲಿ ಕಾಣಿಸುತ್ತೆ, ಆ ಪ್ರಭಾವವನ್ನು ಕಳೆದು ಅದು ಸೈತಾನ ದಾರಿಯಲ್ಲಿ ಬಿದ್ದು ಹೋಗುವಂತ, ಸೈತಾನರ ದಾರಿಯಲ್ಲಿ ಜೀವಿಸುವಂತ ವ್ಯಕ್ತಿಗಳನ್ನ ನಾವು ನೋಡಿರ್ತೀವಿ. ಇಲ್ಲಿ ನೋಡಿ, ಪಾಪ ಮಾಡುವನೆಲ್ಲವನ್ನು ಸೈತಾನಿಂದ ಹುಟ್ಟಿದವನು, ದೇವರಿಂದ ಹುಟ್ಟಿದಲ್ಲ. ಆದಿಯಿಂದಲೂ ಸೈತಾನ ಬುದ್ಧಿ ಏನಂತ ಹೇಳಿದ್ರೆ ಪಾಪ ಮಾಡೋದು, ಬೇರೆಯವ್ರನ್ನೇ ಹಾಳು ಮಾಡೋದು, ಬೇರೆಯವ್ರ ಕೈಯಲ್ಲಿ ಪಾಪ ಮಾಡಿಸೋದು, ಇದು ಸೈತಾನ ಬುದ್ಧಿ. ಇಲ್ಲಿ ಲಯ ಮಾಡ್ಲಿಕ್ಕೆ ನೋಡಿ, ಸೈತಾನನ ಕೆಲಸಗಳನ್ನು ಲಯ ಮಾಡುವುದಕ್ಕೋಸ್ಕರವೇ, ಯಾರು ಅಂದ್ರೆ ನಾಶ ಮಾಡ್ಲಿಕ್ಕೆ, ಇವನ್ನ ಏನೇನು ಕೆಲಸ ಮಾಡೋದು ನಾಶ ಮಾಡ್ಲಿಕ್ಕೋಸ್ಕರವೇ ಏನು, ದೇವಕುಮಾರನು ಪ್ರತ್ಯಕ್ಷನಾದನು. ಒಂದ್ಸರಿ ಪ್ರತ್ಯಕ್ಷನಾಗಾಯ್ತು, ನಮಗೆ ಹೆಂಗೆ ಜೀವಿಸಬೇಕು, ಯಾವ ರೀತಿಯಲ್ಲಿ ಬದುಕಬೇಕು ಎಲ್ಲ ಹೇಳಿಕೊಟ್ಟಾಯ್ತು. ಇನ್ನೊಂದ್ಸರಿ ಬರ್ಲಿಕ್ಕಿದೆ. ನಾನು ಹೇಳಿಕೊಟ್ಟಿರೋದ ಪ್ರಕಾರ, ನಾನು ಹೇಳಿದ ದೇವರ ವಾಕ್ಯದ ಪ್ರಕಾರ ಯಾರ್ಯಾರು ಜೀವಿಸ್ತಾರೋ, ದೇವರ ಚಿತ್ತಾನುಸಾರವಾಗಿ ಯಾರ್ಯಾರು ಜೀವಿಸ್ತಾರೋ ಅವ್ರನ್ನೆಲ್ಲ ಕರ್ಕೊಂಡು ಹೋಗ್ಲಿಕ್ಕೋಸ್ಕರ ಇಲ್ಲಿ ಅದೇ 1 ಯೋಹಾನನು 3ನೇ ಅಧ್ಯಾಯ 10ನೇ ವಾಕ್ಯ. ಇವರು ದೇವರ ಮಕ್ಕಳೆಂಬುದು ಓದಿ ಬ್ರದರ್, ಓದಿ. ಇವರು ದೇವರ ಮಕ್ಕಳೆಂಬುದು ಅವರು ಸೈತಾನನ ಮಕ್ಕಳೆಂಬುದು ಇದರಿಂದ ವ್ಯಕ್ತವಾಗುತ್ತದೆ. ನೀತಿಯನ್ನು ಅನುಸರಿಸುವುದವನು ತನ್ನ ಸಹೋದರನನ್ನು ಪ್ರೀತಿಸಿದವನು ದೇವರಿಂದ ಹುಟ್ಟಿದವರಲ್ಲ. ದೇವರಿಂದ ಹುಟ್ಟಿದ್ರದ್ದು ಯಾರಂತ ಹೇಳಿದ್ರೆ ಪ್ರತ್ಯಕ್ಷವಾಗಿ ಇಲ್ಲಿ ಹೇಳ್ತಾ ಇದ್ದಾರೆ. ಯಾರು ದೇವರಿಂದ ಹುಟ್ಟಿದವರಾಗಿದ್ರೆ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿ, ನೀತಿಯನ್ನು ಅನುಸರಿಸಿ ಜೀವಿಸ್ತಾರೆ. ದೇವರ ನೀತಿ ಏನಿದೆ, ದೇವರ ನ್ಯಾಯ ಪ್ರಮಾಣದಲ್ಲಿ ಏನು ಹೇಳಿದೆ, ಆ ದೇವರ ಆಜ್ಞೆಗಳೇನಿದೆ ಅದನುಸರಿಸಿ, ನೀತಿಯನ್ನು ಅನುಸರಿಸಿ ಅವನು ದೇವರಿಂದ ಹುಟ್ಟಿದವನು. ಇಲ್ಲಿ ತನ್ನ ಸಹೋದರನನ್ನು ಪ್ರೀತಿ ಮಾಡುವನು ಯಾರು, ಅವನು ದೇವರಿಂದ ಹುಟ್ಟಿರೋನು. ಇದೆರಡು ಮಾಡದಲ್ಲಿರೋನು ಯಾರು, ಅವರು ಖಂಡಿತವಾಗಲೂ ದೇವರಿಂದ ಹುಟ್ಟಿದಲ್ಲ. ಮತ್ತೆ ಎಲ್ಲಿಂದ, ಆ ಪಾಪ ಮಾಡಿ ಸೈತಾನಿಂದ ಹುಟ್ಟಿರೋನು. ನಮ್ಮ ಸಹೋದರರಿಗೆ ಇಲ್ಲ, ನಮ್ಮ ಮನೆಯಲ್ಲಿ ಆಗಲಿ, ನಮ್ಮ ಸಭೆಯಲ್ಲಿ ಆಗಲಿ, ಸಮಾಜದಲ್ಲಿ ಆಗಲಿ, ಪ್ರಿಯರೇ, ಈ ಪ್ರೀತಿ, ಸ್ವಂತ ಸಹೋದರನ ಪ್ರೀತಿ ಮಾಡುವಂತ ಪ್ರತಿಯೊಂದು ಮನುಷ್ಯನೊಂದು ಬುದ್ಧಿ ಅಂತ ಹೇಳಿದ್ರೆ, ಸ್ವಂತ ಕಣ್ಣಲ್ಲಿರೋದು ದೊಡ್ಡ ಕಡ್ಡಿ ಅವನಿಗೆ ಕಾಣಿಸಲ್ಲ, ಬೇರೆಯವ್ರ ಕಣ್ಣಲ್ಲಿರೋದು ಇಷ್ಟು ಸಣ್ಣ ಕಸ, ಅದು ಎಷ್ಟು ಬೇಗ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಅದು ಎಷ್ಟು ಇದನ್ನ ನೆಟ್ವರ್ಕ್ ಇಂದ ಫಾಸ್ಟ್ ಇದೆ, ಅಷ್ಟು ಬೇಗ ಗೊತ್ತಾಗುತ್ತೆ. ಅದು ಅಲ್ಲದೆ ಈ ಗೊತ್ತಾಗಿರೋದು ವಿಷಯ ಇಡೀ ಊರಲ್ಲಿ ಹೇಳಿಲ್ಲ ಆದ್ರೆ ಸಮಾಧಾನ ಆಗಲ್ಲ. ಪ್ರಿಯರೇ, ಇದು ಯಾರದು ಕ್ರಿಯೆ ಹೇಳಿ, ಯಾರದು ಕೆಲಸ ಹೇಳಿ? ದೇವರ ಮಕ್ಕಳದ ಕೆಲಸ ಅಲ್ಲ ಇದು. ಇನ್ನೊಂದು ವಾಕ್ಯವನ್ನು ಓದೋಣ. ಲೂಕನು ಬರೆದ ಸುವಾರ್ತೆ 22ನೇ ಅಧ್ಯಾಯ 31ನೇ ವಾಕ್ಯ. ಲೂಕನು ಬರೆದ ಸುವಾರ್ತೆ 22:31. ಸೀಮೋನನೇ, ನೋಡು, ಸೈತಾನನು ನಿಮ್ಮನ್ನು ಗೋಧಿಯಂತೆ ಒನೆಯಬೇಕೆಂದು ಅಪ್ಪಣೆ ಕೇಳಿಕೊಂಡನು. ಸಾಕು. ಇಲ್ಲಿ ನೋಡಿ, ಇಲ್ಲಿ ಸೈತಾನನು ನಿಮ್ಮನ್ನು ಗೋಧಿಯಂತೆ, ಅಂದ್ರೆ ಏನು ಬೆಲೆ ಇಲ್ಲ, ಏನಿಲ್ಲ, ಹೆಂಗಾದ್ರೂ ಹಾಳು ಮಾಡಲೇಬೇಕು ಅನ್ನೋ ಉದ್ದೇಶದಲ್ಲಿ. ಪ್ರೇರಿ, ಇದು ನಮಗೇನು ಎಷ್ಟು ಅನ್ಯಾಯ ಆಗಿದೆ ಅಂತ ಹೇಳಿದ್ರೆ, ನಮ್ಮನ್ನ ನೋಡಿ ಇವತ್ತು ದೇವರ ವಾಕ್ಯ ಹೇಳ್ತಾ ಇದ್ರೆ, ನಮ್ಮ ಹೆಸರು ಕರೆದು ನಮಗೆ ಹೇಳ್ತಾ ಇದ್ದಾನೆ, ನಿಮ್ಮನ್ನ ಹಾಳು ಮಾಡ್ಲಿಕ್ಕೋಸ್ಕರ ಕಾಯ್ತಾ ಇದ್ದಾನೆ, ಅವ್ನಿಗೆ ಹೆಂಗಾದ್ರೂ ಹಾಳು ಮಾಡ್ಲೇಬೇಕು. ಯಾಕಂದ್ರೆ ದೇವರಿಗೆ ತುಂಬಾ ಹತ್ರ ಹೋಗ್ತಾ ಇದ್ದಾರೆ, ದೇವರ ವಾಕ್ಯಕ್ಕೆ ತುಂಬಾ ಹತ್ರ ಹೋಗ್ತಾ ಇದೆ, ದೇವರ ಚಿತ್ತಾನುಸಾರಿ ಜೀವಿಸ್ತಾ ಇದ್ದಾರೆ, ಬೇರೆಯವರನ್ನೇ ಪ್ರೀತಿ ಮಾಡಿ ಬೇರೆಯವರಿಗೆ ಸಮಾಧಾನ, ಸಂತೋಷ, ಪವಿತ್ರಾತ್ಮನ ಪ್ರಭಾವವನ್ನು, ಆ ದೇವರ ಪ್ರಭಾವವನ್ನು ಅವನಲ್ಲಿದೆ, ಅದರಿಂದ ಹೆಂಗಾದ್ರೂ ಮಾಡಿ ಅವನ ಹಾಳು ಮಾಡ್ಬೇಕು ಅಂತ. ಇಲ್ಲಿ ಗೋಧಿಯಂತೆ ಗಾಳಿಯಲ್ಲಿ ನಮ್ಮನ್ನ ನಾಶ ಮಾಡ್ಲಿಕ್ಕೋಸ್ಕರ, ನಮ್ಮನ್ನ ಹೆಂಗಾದ್ರೂ ಧೂಳು ಮಾಡಬೇಕು, ಹೆಂಗಾದ್ರೂ ನಾಶ ಮಾಡಬೇಕು ಅಂತ ಹೇಳಿ. ಇಲ್ಲಿ ಒಂದು ವಿಷಯ ನಾವೀಗ ಕಲಿತಾ ಇರೋದೇನು ಹೇಳಿ, ಪಾಪಾದ ನೀತಿ, ನ್ಯಾಯ ತೀರ್ವಿಕೆ. ಈ ನ್ಯಾಯ ತೀರ್ವಿಕೆ ಕುರಿತಾಗಿ ನಾವು ಕಲಿತಾ ಇರುವಾಗ, ನ್ಯಾಯ ತೀರ್ವಿಕೆ ದಿವಸ ನಾವು ಹೇಗೆ ನಿಲ್ಲಬೇಕು, ನಮ್ಮನ್ನ ಹೆಂಗೆ ಸರಿ ಮಾಡಿಸ್ಬೇಕು ಅಂತ ಪವಿತ್ರಾತ್ಮನ ಕೃಪಾವರದಿಂದ, ಆ ಪವಿತ್ರಾತ್ಮ ಕೊಡುವಂತ ದೇವರ ವಾಕ್ಯದಿಂದ ನಾವು ಕಲಿತಾ ಇದ್ದೀವಿ. ಇಲ್ಲಿ ಆ ನ್ಯಾಯ ತೀರ್ವಿಕೆ ಸಮಯದಲ್ಲಿ ಹತ್ರ ಬಂದಿದೆ. ಇನ್ನೊಂದು ವಾಕ್ಯ ನೋಡೋಣ. ಪ್ರಕಟಣೆ
12ನೇ ಅಧ್ಯಾಯ 12ನೇ ವಾಕ್ಯ. ಪ್ರಕಟಣೆ 12:12. ಪರಲೋಕವೇ, ಅದರಲ್ಲಿ ವಾಸ ಮಾಡುವವರೇ ಹರ್ಷಗೊಳ್ಳಿರಿ. ಭೂಮಿಯೇ, ಸಮುದ್ರವೇ ನಿಮ್ಮ ದುರ್ಗತಿಯನ್ನು ಏನು ಹೇಳಲಿ. ಸೈತಾನನು ತನಗಿರುವ ಕಾಲವು ಸ್ವಲ್ಪವೆಂದು ತಿಳಿದು ಮಹಾರೌದ್ರವುಳ್ಳವನಾಗಿ ನಿಮ್ಮ ಕಡೆಗೆ ಇಳಿದು ಬಂದಿದ್ದಾನೆ ಎಂಬುದಾಗಿ ಹೇಳಿತು. ನೋಡಿಲ್ಲಿ ಏನ್ ಘಟನೆ ಆಗ್ತಾ ಇದೆ, ಸೈತಾನನಿಗೆ ಏನ್ ಟೆನ್ಷನ್ ಆಗಿದೆ ಅಂತ ಹೇಳಿದ್ರೆ, ಆಗ್ಲಿಂದ ನಾವು ಘೋಷಣೆ ಮಾಡ್ಕೊಂಡು ಬರ್ತಾ ಇರೋದು ಸುವಾರ್ತೆಗಳಲ್ಲಿ ಆಗ್ಲಿ ಬಾಕಿರದಲ್ಲಿ ಕಾಲ ಹತ್ರವಾಗಿದೆ, ಸಮಯ ಇನ್ನು ಬಾಕಿ ಇಲ್ಲ, ಇನ್ನು ಸ್ವಲ್ಪ ಸಮಯ ಅಷ್ಟೇ ಇರೋದು ನಮಗೆ. ಈ ವಿಷಯ ಏನಾಗಿದೆ, ಸೈತಾನಿಗೆ ಗೊತ್ತಾಗ್ಬಿಟ್ಟಿದೆ. ಸೈತಾನ್ ಗೊತ್ತಾದ್ಮೇಲೆ ಅಯ್ಯೋ ಇನ್ನು ಮುಗೀತಲ್ಲ, ಇನ್ನು ನನ್ನ ಕೈಯಲ್ಲಿ ಏನು ಮಾಡ್ಲಿಕ್ಕೆ ಆಗಲ್ಲ, ನನ್ನ ಸಮಯ ಆಗೋಯ್ತು, ಆದಷ್ಟು ಬೇಗ ಎಲ್ಲವನ್ನು ಯಾರ್ಯಾರನ್ನ ಹಾಳು ಮಾಡ್ಲಿಕ್ಕೆ ಆಗುತ್ತೆ ಎಲ್ಲವನ್ನು, ಎಸ್ಪೆಷಲಿ ದೇವರ ಹತ್ರ ತುಂಬಾ ಹತ್ರ ಇರೋರನ್ನೇ, ದೇವರ ಹತ್ರ ತುಂಬಾ ನಿರ್ಮಲ ಹೃದಯದಿಂದ, ನಿರ್ಮಲ ಆತ್ಮನಿಂದ, ನಿರ್ಮಲ ಶರೀರದಿಂದ ಯಾರಿರ್ತಾರೋ, ದೇಹದಿಂದ ಪಾಪ ಮಾಡೋದಲ್ಲಿ ಯಾರಿರ್ತಾರೋ ಅವ್ರು ಹೆಂಗಾದ್ರೂ ಮಾಡಿ ಹಾಳು ಮಾಡ್ಬೇಕಂತ ಉದ್ದೇಶದಲ್ಲಿ ಏನು ಯಾವ ರೀತಿಯಲ್ಲಿ ನೋಡಿ, ಮಹಾರೌದ್ರವುಳ್ಳವನಾಗಿ. ಪ್ರಿಯರೇ, ನಾವು ಅದಕ್ಕೆ ಎಷ್ಟು ಎಚ್ಚರಿಕೆ ಉಳ್ಳವರಾಗಿ ನಾವು ಬದುಕಬೇಕು ಅಂತ ಹೇಳಿದ್ರೆ, ಒಂದೇ ಒಂದು ನಿಮಿಷ ಸಾಕು ಪಾಪ ಮಾಡಲಿಕ್ಕೆ, ದೇಹದಿಂದ ಏನಾದ್ರೂ ಒಂದು ತಪ್ಪು ಮಾಡ್ಲಿಕ್ಕೆ ಒಂದೇ ಒಂದು ನಿಮಿಷ ಸಾಕು, ಒಳ್ಳೆಯ ಹೆಸರು ಕೆಡಿಸ್ಲಿಕ್ಕೆ ನಮ್ಮ ಬಾಯಿಂದ ಹೊರಡ್ತಾರ ಒಂದು ಮಾತು ಸಾಕು. ಯೋಚನೆ ಮಾಡಿ, ಏನಾದ್ರೂ ಕೊರತೆ ನಮ್ಮಲ್ಲಿದ್ರೆ, ಇಲ್ಲಾಂದ್ರೆ ಯಾವ್ದಾದ್ರು ಒಂದು ದಾರಿ, ಇಲ್ಲಾಂದ್ರೆ ಯಾವ್ದಾದ್ರು ಒಂದು ಶೋಧನೆ, ಇಲ್ಲಾಂದ್ರೆ ನಮ್ಮನ್ನ ಪರಿಶೋಧಿಸ್ಬೇಕು ಅಂತ ಒಂದು ಜ್ಞಾನವನ್ನು ಪವಿತ್ರಾತ್ಮನ ನಮಗೆ ಬಂದ್ರೆ, ಅದು ಇವತ್ತು ಈ ರಾತ್ರಿಯಲ್ಲಿನೇ ಪರಿಶೋಧಿಸಿ ದೇವರ ದಾರಿಯಲ್ಲಿ, ನಾವೆಲ್ಲ ದೇವರ ದಾರಿಯಲ್ಲಿ ಇರೋದು ಖಂಡಿತ, ಇಲ್ಲಾಂದ್ರೆ ನೀವೆಲ್ಲ ಇಷ್ಟು ಜನ ಇಲ್ಲಿ ಕೂರ್ತಾ ಇರಲಿಲ್ಲ. ದೇವರಿಂದ ಆಯ್ಕೆಯಲ್ಪಟ್ಟಿರೋಂಥ ಜನಾಂಗವಾಗಿ ನೀವೆಲ್ಲ ಇಲ್ಲಿ ಕೂತಿರೋ ಸಂದರ್ಭದಲ್ಲಿ ನೀವೆಲ್ಲ ಕರೆಯಲ್ಪಟ್ಟಿರೋಂಥ ವ್ಯಕ್ತಿಗಳು. ಸಣ್ಣದೊಂದು ಇಷ್ಟಿರೋದೊಂದಾದ್ರು, ಯಾಕಂದ್ರೆ ಪವಿತ್ರಾತ್ಮನ ನಮ್ಮನ್ನು ಕಳಿಸ್ಕೊಟ್ರು, ನಮ್ಮಲ್ಲಿ ಏನು ಪಾಪ ಇರಬಾರ್ದು, ಏನಿದನ್ನು ಕೂಡ ಅದೆಲ್ಲ ತೊಳೆದು ಏನಂತ ಹೇಳಿದೆ, ಶುದ್ಧವಾಗಿರೋದಂದ ಹೃದಯದಿಂದ, ಆತ್ಮನಿಂದ, ಶರೀರದಿಂದ ನಾವು ಆ ನ್ಯಾಯ ತೀರ್ವಿಕೆ ದಿವಸ ನಿಲ್ಲಬೇಕು. ಅದೊಂದು ವೇಳೆ ಇವತ್ತು ರಾತ್ರಿ ಇರ್ಬೋದು, ನಾಳೆ ಇರ್ಬೋದು, 1 ವರ್ಷ ಆಗ ಇರ್ಬೋದು, ಇಲ್ಲ 10 ವರ್ಷ 20 ವರ್ಷ ಯಾವ ಬೇಕಾದ್ರೂ ಬರ್ಬೋದು. ಇಲ್ಲಿ ನೋಡಿ, ಇಲ್ಲಿ ಹೇಳ್ತಾರೆ, ಪರಲೋಕವೇ ಅದರಲ್ಲಿ ವಾಸ ಮಾಡುವವರೇ ಹರ್ಷವುಳ್ರಿ ಅಂದ. ಅಂದ್ರೆ ಪರಲೋಕ ಅಂತ ಹೇಳುವಾಗ ದೇವರು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಈ ರೀತಿಯಲ್ಲಿ ವಿಶುದ್ಧರಾಗಿರುವಂತ ದೇವರ ಕಡೆ ಇರುವರಂತ ಪರಲೋಕದಲ್ಲಿ ಇರೋದೀಗ. ನಾವೆಲ್ಲ ಎಲ್ಲಿದೆ ಹೇಳಿ, ಭೂಮಿಯೇ ಸಮುದ್ರವೇ ನಿಮ್ಮ ದುರ್ಗತಿ ಏನು ಹೇಳಿ, ನಾವಿನ್ನು ಭೂಮಿಯಲ್ಲಿದ್ದೇನೆ, ಹೌದಲ್ಲ, ಇನ್ನು ನಾವು ಭೂಮಿಯಲ್ಲಿದ್ದೇನೆ. ಆ ನಮ್ಮ ಗೆದ್ದಿ ಏನು ಅಂತ ಹೇಳುವಾಗ ಇದು ಯಾರಿಗೆ ಹೇಳ್ತಾ ಇದೆ ಅಂತ ಹೇಳಿದ್ರೆ, ಪಾಪ ಮಾಡಿ ಸೈತಾನನ ಮಾರ್ಗದಲ್ಲಿ, ದುರಾತ್ಮನ ಮಾರ್ಗದಲ್ಲಿ, ಅಶುದ್ಧಿಯಲ್ಲಿ ನಡೆಯುವಂತ ವ್ಯಕ್ತಿಗಳಿಗೆ ಹೇಳ್ತಾ ಇರೋದು ಭೂಮಿಯಲ್ಲಿರೋದು. ಈ ಅಶುದ್ಧಿ ಎಲ್ಲಿರುತ್ತೋ ಅಲ್ಲಿ ಹೇಳ್ತಾ ಇರೋದು ನಿಮ್ ದುರ್ಗತಿ ಏನು, ಸೈತಾನನೋ. ಯಾಕಂದ್ರೆ ಈ ರೀತಿಯಲ್ಲಿ ಹಾಳು ಮಾಡುವಂತ ವ್ಯಕ್ತಿಗಳಿಗೆ, ಹಾಳಾಗಿ ಹೋಗುವಂತ ಚಾನ್ಸ್ ಇರುವಂತ ವ್ಯಕ್ತಿಗಳಿಗೆ ಹುಡುಕಿ ಹಿಡಿಯಲಿಕ್ಕೇನೆ ಸೈತಾನ್ ಬರ್ತಾ ಇರೋದು. ಪ್ರಾಪಂಚಿಕ, ನಾನು ಎಷ್ಟೋ ಸರಿ ಹೇಳಿದ್ದೇನೆ, ಪ್ರಾಪಂಚಿಕವಾಗಿ ನಮ್ಗೆ ದೊಡ್ಡ ತಪ್ಪು ಮಾಡ್ತಾರೆ ನಮ್ಮ ಕಣ್ಣಲ್ಲಿ. ನಮ್ಮ ದೃಷ್ಟಿ ಎಲ್ಲಿ ಹೋಗ್ತಾ ಇದೆ, ಯಾವ ರೀತಿಯಲ್ಲಿ ಹೋಗ್ತಾ ಇದೆ, ಈವನ್ ಮೊಬೈಲ್ ಇರ್ಬೋದು, ಯಾವುದಾದ್ರೂ ಕೂಡ ನಮ್ಮ ಕಣ್ಮುಂದೆ ಬರುತ್ತಾ ಇರೋದು, ಅದು ಬೇಕೋ ಬೇಡೋ, ನಮಗೆ ಅದು ಬೇಕೋ ಬೇಡೋ, ಇಷ್ಟೇ. ನಮ್ಮ ದೇವರಾತ್ಮನ ನಮ್ಮ ಹೃದಯದ ಇದು ನನಗೆ ಬೇಕೋ ಬೇಡೋ, ಹೌದು ಅಂತ ಹೇಳ್ಬೇಕಿಲ್ಲ ಅಂದ್ರೆ ಅಲ್ಲ ಅಂತ ಹೇಳ್ಬೇಕು. ಪ್ರಿಯರೇ, ಈ ಆಲೋಚನಾ ಶಕ್ತಿಯನ್ನು ಪವಿತ್ರಾತ್ಮನ ಕೃಪಾವರದಿಂದ ನಮ್ಮ ಹೃದಯ ಒಳಗೆ ಆಗುವಾಗ ಅದು ನಮ್ಮನ್ನೇನೆ ಪವಿತ್ರವಾಗಿ ಮಾಡುವಂತ, ನಮ್ಮ ದೇಹವನ್ನು, ನಮ್ಮ ಚಿಂತೆಯನ್ನು, ನಮ್ಮ ಆತ್ಮವನ್ನು ಪವಿತ್ರವಾಗಿ ಮಾಡುವಂತ ಕಾರ್ಯವಾಗಿರುತ್ತೆ. ಇಲ್ಲಿ ಮನುಷ್ಯರದೊಂದು ಅವಸ್ಥೆ ಯಾವ ರೀತಿಯಲ್ಲಿ ಅಂತ ಹೇಳಿದ್ರೆ, ಪ್ರಾಪಂಚಿಕ ಮನುಷ್ಯನದ ಅವಸ್ಥೆ ಅದು. ಯೋಹಾನ್ ಬರೆದ ಸುವಾರ್ತೆ 8ನೇ ಅಧ್ಯಾಯ, ಯೋಹಾನ್ ಬರೆದ ಸುವಾರ್ತೆ 8ನೇ ಅಧ್ಯಾಯ 44ನೇ ವಾಕ್ಯ. ನೀವು ತಂದೆಯಿಂದ ಹುಟ್ಟಿದವರಾಗಿದ್ದು ನಿಮ್ಮ ತಂದೆಯ ದುರಿಚ್ಛೆಗಳನ್ನೇ ನಡೆಸಬೇಕೆಂದಿದ್ದೀರಿ. ಅವನು ಆದಿಯಿಂದಲೂ ಕೊಲೆಗಾರನಾಗಿದ್ದು ಸತ್ಯದಲ್ಲಿ ನಿಲ್ಲಲಿಲ್ಲ, ಅವನಲ್ಲಿ ಸತ್ಯವೂ ಇಲ್ಲವೇ ಇಲ್ಲ. ಅವನು ಸುಳ್ಳಾಡುವಾಗ ಸ್ವಭಾವಾನುಸಾರವಾಗಿ ಆಡುತ್ತಾನೆ, ಅವನು ಸುಳ್ಳುಗಾರನು, ಸುಳ್ಳಿಗೆ ಮೂಲ ಪುರುಷನು ಆಗಿದ್ದಾನೆ. ಥ್ಯಾಂಕ್ ಯು ಸಿಸ್ಟರ್. ಇಲ್ಲಿ ನೋಡಿ, ಏನು ಎಷ್ಟು ಕ್ಲಿಯರ್ ಆಗಿ ಹೇಳಿದೆ ಅಂತ ಹೇಳಿದ್ರೆ, ಪ್ರಾಪಂಚಿಕವಾಗಿರೋದು ಮನುಷ್ಯನದು ಪಿಕ್ಚರ್ ಇದು. ಇಲ್ಲಿ ಸೈತಾನನು ನಿಮ್ಮ ತಂದೆ ಅಂತ ಹೇಳುವಾಗ, ಪಾಪ ಮಾಡಲಿಕ್ಕಿರೋದಂತ ಯೋಜನೆಗಳು, ಆ ಚಿಂತೆ ನಮ್ಮ ಮನಸ್ಸಲ್ಲಿ ಬಂದ್ರೂ ಕೂಡ ಏನಾಗುತ್ತೆ ಹೇಳಿ, ಅದು ದೇವರ ಮಕ್ಕಳಿಗಿಂದ ದೂರ ಹೋಗುವಂತ ಸಂಗತಿ. ಇಲ್ಲಿ ನೋಡಿ, ನೀವು ಆ ತಂದೆಯಿಂದ ಹುಟ್ಟಿದವರ, ಯಾವ ತಂದೆಯಿಂದ? ಸೈತಾನನಿಂದ
ಹುಟ್ಟಿದವರಾಗಿದ್ದು ನಿಮ್ಮ ತಂದೆ ದುರಿಚ್ಛೆಗಳನ್ನು, ಸೈತಾನನ ಇಚ್ಛೆಗಳೇನು ಒಳ್ಳೆ ಇಚ್ಛೆಗಳಲ್ಲ, ಆ ದುರಿಚ್ಛೆಗಳನ್ನು ನಡೆಸಬೇಕೆಂದಿದ್ರಿ ಅವನು ಆದಿಯಿಂದಲೂ ಕೊಲೆಗಾರನು. ಇವಾಗ ಅಂತಲ್ಲ, ಹೊಸದಾಗಿ ಏನಂತಲ್ಲ, ಸೈತಾನ ಯಾವ ಕಾಲದಿಂದಲೂ ಅವತ್ತಿಂದೇನೆ ಅವನು ಮೋಸಗಾರನು. ಒಳ್ಳೆ ವ್ಯಕ್ತಿಗಳಿಗೆ ಮೋಸ ಮಾಡಿ ದೇವರ ಕಡೆ ಇರುವಂತ ಮಕ್ಕಳಿಗೆ, ದೇವರ ಮಕ್ಕಳಿಗೆ ಮೋಸ ಮಾಡುವಂತ ವ್ಯಕ್ತಿ ಕೊಲೆಗಾರನು. ಸತ್ಯದಲ್ಲಿ ನಿಲ್ಲಿಲ್ಲ, ಅವನಲ್ಲಿ ಸತ್ಯವು ಇಲ್ಲವೇ ಇಲ್ಲ. ಆದ್ರೆ ಅವನೇನ್ ಮಾಡ್ತಾನೆ, ಇಡೀ ಸತ್ಯವನ್ನು ನನ್ನಲ್ಲಿನೇ ಇರೋದು ಅಂತ ಹೇಳ್ತಾನೆ. ಸುಳ್ಳಾಡುವಾಗ ಸ್ವಭಾವಾನುಸಾರವಾಗಿ ನನಗೆ ಹೆಂಗೆ ಅನ್ಸುತ್ತೋ ಹಂಗೆ ಮಾತಾಡ್ತಾನೆ. ಪ್ರಿಯರೇ, ಮನುಷ್ಯರ ಈ ಸ್ವಭಾವ, ಈ ಸೈತಾನನ ಪ್ರಪೋಷನ್ ಆಗಿರೋದಂತ ಈ ಸ್ವಭಾವ ಮನುಷ್ಯನಲ್ಲೂ ಇದೆ. ಮನುಷ್ಯನಲ್ಲಿ ಇರುವ ಈ ಸ್ವಭಾವವನ್ನು ಎಷ್ಟೋ ಸೇರಿ ನಾವು ಏನೋ ಸುಳ್ಳು ಹೇಳುವಾಗಲಾಗ್ಲಿ, ಬೇರೆ ಯಾವುದೋ ಕಾರ್ಯ ಆಗಲಿ, ಅದು ನಮಗೆ ಯಾವ ರೀತಿಯಲ್ಲಿ ಬೇಕು ಆ ರೀತಿಯಲ್ಲಿ ನಿಜ ಹೇಳಲ್ಲ ನಾವು. ನಮಗೆ ಯಾವ ರೀತಿಯಲ್ಲಿ ಬೇರೆ ಯಾರು ನಮ್ಮನ್ನ ನೋಡಿದ್ರೆ ತಪ್ಪು ಹೇಳಬಾರದು, ನಮ್ಮ ಮೇಲೆ ಯಾರು ಏನು ಅನ್ಕೊಬಾರದು ಅನ್ನೋ ಲೆಕ್ಕದಲ್ಲಿ ಅದನ್ನ ಸ್ವಲ್ಪ ಬೆಂಡ್ ಮಾಡಿ ಸ್ವಲ್ಪ ಚೆನ್ನಾಗಿ ಬೇರೆಯವರಿಗೆ ಅನ್ಸಂದ ರೀತಿಯಲ್ಲಿ ನಮ್ಮ ಕಡೆ ಯಾವುದು ತಪ್ಪಿಲ್ಲ ಅಂತ ಲೆಕ್ಕದಲ್ಲಿ ಮಾತಾಡುವಂತ ಬುದ್ಧಿ ಮನುಷ್ಯನಿಗಿದೆ. ವಿಶ್ವಾಸಿಗಳ ಮಧ್ಯದಲ್ಲಿ ಏನಾಗಬೇಕು ಅಂತ ಹೇಳಿದ್ರೆ, ಯಾರು ನೋಡಿದ್ರು ಯಾರು ಕೇಳಿಸ್ಕೊಂಡಿದ್ರು ಹೃದಯವನ್ನು ತಿಳಿದಿರುವಂತ ದೇವರಿಗೆ ಯಾವುದನ್ನು ಮರೆಯಾಗಿಲ್ಲ. ನಮ್ಮ ಆತ್ಮದಲ್ಲಿ ನಡೆಯುವಂತ ವಿಚಾರಗಳು, ನಾವೊಂದು ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೇನೆ, ಆ ರೋಡಲ್ಲಿ ನಡ್ಕೊಂಡು ನಮ್ಮ ಕಣ್ಮುಂದೆ ಬರ್ತಾ ಇರೋದು ಏನೇನಿದೆ ಅದನ್ನ ನೋಡುವಾಗ ನಮ್ಮ ಮನಸ್ಸಲ್ಲಿ ಏನೇನು ಆಲೋಚನೆಗಳು ಬರುತ್ತೆ, ಅದು ಒಳ್ಳೆ ಆಲೋಚನೆಗಳು ಕೆಟ್ಟ ಆಲೋಚನೆಗಳೆಲ್ಲ ವಿವೇಚಿಸಿ ನಮ್ಮ ದೇವರಿಗೆ ಗೊತ್ತಿರುತ್ತೆ ಈ ವ್ಯಕ್ತಿ ಎಂಥವನು ಅಂತ. ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿರ್ತಾರೆ, ಬಟ್ಟೆ ಎಲ್ಲ ಹಾಕಿರ್ತಾರೆ, ತುಂಬಾ ಚೆನ್ನಾಗಿ ನೀಟಾಗಿರ್ತಾರೆ, ಬಹಳ ಚೆನ್ನಾಗಿ ಮಾತಾಡ್ತಾರೆ, ಆದ್ರೆ ಹೃದಯ ವಿಚಾರಗಳು ಎಷ್ಟು ಕೆಟ್ಟದಾಗಿದೆ ಎಂದ ದೇವರಿಗೆ ಗೊತ್ತು. ಇಲ್ಲಿ ನೋಡಿ, ಸುಳ್ಳಾಡುವಾಗ ಸ್ವಭಾವಾನುಸಾರವಾಗಿ ಆಡುತ್ತಾನೆ, ಅವನು ಸುಳ್ಳುಗಾರನು. ಈ ಸುಳ್ಳಂತ ಹೇಳುವ ಪ್ರಿಯರೇ, ನಾನು ಸಾಧಾರಣ ನಮ್ಮದಲ್ಲಿ ಹೇಳಿದ್ರೆ ಯಾರಾದರೂ ಇವತ್ತು ಬೆಳಿಗ್ಗೆ ನನಗೆ ಕನ್ನಡದಲ್ಲಿ ನೋಡಿರೋ ಒಂದು ವಿಷಯ ಅಂತ ಹೇಳಿದ್ರೆ, ಕಾಫಿ ಆಯ್ತಾ ತಿಂಡಿ ಆಯ್ತು ಅಂತ ಹೇಳುವಾಗ ಆಯ್ತು, ಮಾಡ್ಲಿಲ್ಲ ಅದು ಆಯ್ತು, ಆಗಿಲ್ಲ ಅಂತ ಯಾರು ಹೇಳಲ್ಲ. ಈ ತರ ಸುಳ್ಳಲ್ಲ ನಾನು ಹೇಳ್ತಾ ಇರೋದು. ಒಬ್ಬರನ್ನೇ ಹಾಳು ಮಾಡಬೇಕು, ನಾಶ ಮಾಡಬೇಕು ಅಂತ ಹೇಳಿ ವಿತ್ ಇಂಟೆನ್ಷನಲ್ಲಿನೇ ಕ್ರಿಯೇಟ್ ಮಾಡಿ ಹೇಳುವಂಥದ್ದು, ಅದು ಒಬ್ಬನ ನಾಶ ಮಾಡುವಂತ ಉದ್ದೇಶದಲ್ಲಿ ಮಾಡುವಂತ ಕಾರ್ಯ, ಇದು ಸೈತಾನನ ಬುದ್ಧಿ. ಇಲ್ಲಿ ನೋಡಿ, ಪ್ರಕಟಣೆ 12ನೇ ಅಧ್ಯಾಯ 9ನೇ ವಾಕ್ಯ. ಪ್ರಕಟಣೆ 12ನೇ ಅಧ್ಯಾಯ 9ನೇ ವಾಕ್ಯ. ಭೂಲೋಕದವರನ್ನೆಲ್ಲ ಮರಳುಗೊಳಿಸುವ ಆ ಮಹಾಘಟಸರ್ಪನು, ಅಂದರೆ ಪಿಶಾಚನೆಂತಲೂ ಸೈತಾನನೆಂತಲೂ ಹೆಸರುಳ್ಳ ಪುರಾತನ ಸರ್ಪವು ದೊಬ್ಬಲ್ಪಟ್ಟು ಭೂಮಿಗೆ ಬಿದ್ದನು. ಥ್ಯಾಂಕ್ ಯು. ಇಲ್ಲಿ ನೋಡಿ, ಭೂಲೋಕದವರನ್ನೆಲ್ಲ ಹಾಳು ಮಾಡುವಂತ ಈ ವ್ಯಕ್ತಿ. ನಮ್ಗೆ ಒಂದು ಇದು ನೋಡೋಣ, ಈ ಪುರಾತನ ಸರ್ಪ ಅಂತ ಹೇಳ್ತಾರಲ್ಲ, ಅದಕ್ಕೆ ಆದಿಕಾಂಡ 3ನೇ ಅಧ್ಯಾಯ 1ರಿಂದ 5ನೇ ವಾಕ್ಯ ತನಕ ಒಂದ್ಸರಿ ಓದ್ಕೊಳ್ಳೋಣ. ಯೆಹೋವ ದೇವರು ಉಂಟು ಮಾಡಿದ ಎಲ್ಲಾ ಭೂಜಂತುಗಳಲ್ಲಿ ಸರ್ಪವು ಯುಕ್ತಿಯುಳ್ಳದಾಗಿತ್ತು. ಅದು ಸ್ತ್ರೀಯ ಬಳಿಗೆ ಬಂದು, ಏನವ, ತೋಟದಲ್ಲಿರುವ ಯಾವ ಮರದ ಹಣ್ಣನ್ನು ನೀವು ತಿನ್ನಬಾರದೆಂದು ದೇವರು ಅಪ್ಪಣೆ ಕೊಟ್ಟಿರುವುದು ನಿಜವೋ ಎಂದು ಕೇಳಲು, ಸ್ತ್ರೀಯು, ತೋಟದಲ್ಲಿರುವ ಮರಗಳ ಹಣ್ಣುಗಳನ್ನು ನಾವು ತಿನ್ನಬಹುದು, ಆದರೆ ತೋಟದ ಮಧ್ಯದಲ್ಲಿರುವ ಈ ಮರದ ಫಲದ ವಿಷಯವಾಗಿ ಇದನ್ನು ತಿನ್ನಲೂ ಕೂಡದು, ಮುಟ್ಟಲೂ ಕೂಡದು, ತಿಂದರೆ ಸಾಯುವಿರಿ ಎಂದು ದೇವರು ಹೇಳಿದ್ದಾನೆ ಅಂದಳು. ಆಗ ಸರ್ಪವು ಸ್ತ್ರೀಗೆ, ನೀವು ಹೇಗೂ ಸಾಯುವುದಿಲ್ಲ, ನೀವು ಇದರ ಹಣ್ಣನ್ನು ತಿಂದಾಗಲೇ ನಿಮ್ಮ ಕಣ್ಣುಗಳು ತೆರೆಯುವವು, ನೀವು ದೇವರಂತೆ ಆಗಿ ಒಳ್ಳೆಯದರ ಕೆಟ್ಟದ್ದರ ಭೇದವನ್ನು ಅರಿತವರಾಗುವಿರಿ, ಇದು ದೇವರಿಗೆ ಚೆನ್ನಾಗಿ ಗೊತ್ತುಂಟು ಅಂದಿತು. ಥ್ಯಾಂಕ್ ಯು. ಇಲ್ಲಿ ನೋಡಿ, ಆ ದೇವರು ಸೃಷ್ಟಿಯಲ್ಲಿ ದೇವರ ವಾಕ್ಯದಲ್ಲಿ ಹೇಳ್ತಾ ಇದ್ದಾರೆ, ಭೂಜಂತುಗಳಲ್ಲಿ ಸರ್ಪವು ಅತಿ ಯುಕ್ತಿ ಇರುವಂತ ಜಂತು. ಅದರಲ್ಲಿನೂ ಅದು ಎಷ್ಟು ಚೆನ್ನಾಗಿ ಆ ಸ್ತ್ರೀ ಹತ್ರ ಹೋಗಿ ಮಾತಾಡ್ತಾರ ಅಂತ ಹೇಳಿದ್ರೆ, ಎಷ್ಟು ಸುಂದರವಾಗಿ, ಅಂದ್ರೆ ತುಂಬಾ ಕ್ಲೋಸ್ ಫ್ರೆಂಡ್ ಮಾತಾಡಿದಾರೆ. ಅಲ್ಲ, ಯಾವುದು ಹಣ್ಣು ತಿನ್ಬಾರ್ದು ಅಂತ ಹೇಳಿದ್ರಲ್ಲ, ನಿಜಾನಾ? ಈ ಕೆಲವೊಂದು ಸ್ತ್ರೀಗಳು ಮಾತಾಡ್ತಾರಲ್ಲ, ಈ ಗುಟ್ಟು ಮಾತಾಡ್ತಾರೋ ಏನೋ ಅಂತ ಹೇಳುವ, ಯಾರಿಗೋ ಒಂದು ಗುಟ್ಟು ಗೊತ್ತಾಯ್ತು, ಏನೋ ಒಂದು ಗೊತ್ತಾಯ್ತು, ಅವಾಗ ಇನ್ನೊಂದು ಪಕ್ಕದಲ್ಲಿ ಹೋಗಿ ಹೇಳ್ತಾರೆ, ಅಲ್ಲ ನಾನು ಈ ತರ ಕೇಳಿಸ್ಕೊಂಡಿದ್ದೆ, ನಿಜಾನಾ ಅಂತ. ಇಲ್ಲಿ ನೋಡಿ, ಅಷ್ಟು ಸೂಕ್ಷ್ಮವಾಗಿ ಸೈತಾನಿ ಯುಕ್ತಿಯಿಂದ ಹೋಗಿ ಹಾಳು ಮಾಡುವಂತ ಒಂದು ಸಂಗತಿ, ಸನ್ನಿವೇಶ ನೋಡಿ ಇಲ್ಲಿ. ಅದೇ ರೀತಿಯಾಗಿ ಜಕರಿಯ 3ನೇ ಅಧ್ಯಾಯ 1ನೇ ವಾಕ್ಯ. ಈ ಸೈತಾನ ಕೆಲಸ ಸಣ್ಣ ಪುಟ್ಟದೇನೂ ಅಲ್ಲ.
ಜಕರಿಯ 3ನೇ ಅಧ್ಯಾಯ 1ನೇ ವಾಕ್ಯ. ಅನಂತರ ಮಹಾಯಾಜಕನಾದ ಯೆಹೋಶುವನು ಯೆಹೋವನ ದೂತನ ಮುಂದೆ ನಿಂತಿರುವುದನ್ನು ಯೆಹೋವನು ನನಗೆ ತೋರಿಸಿದನು. ಸೈತಾನನು ಯೆಹೋಶುವನಿಗೆ ಪ್ರತಿ ಕಕ್ಷಿಯಾಗಿ ಅವನ ಬಲಗಡೆಯಲ್ಲಿ ನಿಂತಿದ್ದನು. ಥ್ಯಾಂಕ್ ಯು. ಇಲ್ಲಿ ನೋಡಿ, ಸೈತಾನನ್ ಎಲ್ಲಿ ನಿಂತಿದ್ದಾರೆ ಹೇಳಿ? ಏನಕ್ಕೋಸ್ಕರ? ಈ ಯೆಹೋಶುವನ ಬಗ್ಗೆ ಇನ್ನೇನಾದ್ರೂ ಹೇಳಿ ಅಲ್ಲಿ ಚಾಡಿ ಹೇಳಲಿಕ್ಕೆ ನಿಂತಿರೋದು. ಹಂಗಿರುವಾಗ ಒಂದು ವಿಷಯ ಹೇಳ್ತೀನಿ, ಇಲ್ಲಿ ಏನಂದ್ರೆ ಪ್ರತಿಕಕ್ಷಿಯಾಗಿ, ಅಂದ್ರೆ ಇನ್ನೇನಾದ್ರೂ ಒಂದು ಗುಟ್ಟು ಹೇಳಿ ಏನಾದ್ರೂ ಈ ಯೆಹೋಶುವನಿಗೆ ಏನಾದ್ರೂ ಒಂದು ಮಾಡ್ಬೇಕಂತ ಉದ್ದೇಶದಲ್ಲಿ ನಿಂತಿರುವಾಗ, ಪ್ರಿಯರೇ ನೋಡಿ, ಇಲ್ಲಿ ನಮ್ಮ ಜೀವನದಲ್ಲಿನು ಯಾರ ಬಗ್ಗೆ ಆದ್ರೂ ಇದೇ ತರ ನಾವು ಚಾಡಿ ಹೇಳುವಾಗ, ದೇವರ ವಾಕ್ಯ ಹೇಳ್ತಾ ಇರೋದೆ, ಏನಾದ್ರೂ ಆ ರೀತಿಯಲ್ಲಿ ಹೇಳಲಿಕ್ಕೆ ಕಾರಣವಿದ್ರೂ ಕೂಡ ಸಹೋದರ ಮೇಲೆ ಸಹೋದರಿಯರ ಮೇಲೆ ನಾವು ಯಾವ ರೀತಿಯಲ್ಲಿ ಅಪವಾದವನ್ನು ಹೇಳಬಾರದು ಅಂತ ಇರೋದು. ಯಾರಾದ್ರೂ ಆ ರೀತಿಯಲ್ಲಿ ಚಾಡಿ ಹೇಳದಾದ್ರೆ ಅವ್ರು ಯಾರ ಮಕ್ಕಳು ಹೇಳಿ? ಸೈತಾನ್ನ ಸ್ವಭಾವ ಅದು. ಈ ಸೈತಾನ್ನ ಸ್ವಭಾವ ನಮ್ಮಲ್ಲಿ ಕಾಣಿಸ್ಕೊಂಡಿದ್ರೆ ನಾವು ಹೆಂಗೆ ದೇವರ ಮಕ್ಕಳಾಗಲಿಕ್ಕೆ ಸಾಧ್ಯ? ತಿತ್ಕೊಬೇಕಾಗಿದ್ದಲ್ಲಿ ಅಂತ ಅರ್ಥ ಆಯ್ತಲ್ಲ. ಇಲ್ಲಿ ನೋಡಿ, ಈ ನಮ್ಮ ಈ ಸೈತಾನು ಸಾಧಾರಣ ವ್ಯಕ್ತಿ ಅಲ್ಲ ಅಂತ ಹೇಳಲಿಕ್ಕೆ ಇನ್ನೊಂದು ರೀಸನ್ ಇದೆ. ಕರ್ತನಾದ ಯೇಸು ಕ್ರಿಸ್ತನನ್ನು ಬಿಡ್ಲಿಲ್ಲ. ಮತ್ತಾಯನ ಬರೆದ ಸುವಾರ್ತೆ 4ನೇ ಅಧ್ಯಾಯ 1ರಿಂದ 11ನೇ ವಾಕ್ಯ ತನಕ ಒಂದ್ಸರಿ ಓದ್ಕೊಳ್ಳೋಣ. ಆಗ ಯೇಸು ಸೈತಾನನಿಂದ ಶೋಧಿಸಲ್ಪಡುವುದಕ್ಕಾಗಿ ಆತ್ಮನು ಆತನನ್ನು ಅಡವಿಗೆ ಒಯ್ದನು. ಆತನು 40 ದಿವಸ ಹಗಲಿರುಳು ಉಪವಾಸವಿದ್ದ ತರುವಾಯ ಆತನಿಗೆ ಹಸಿವಾಯಿತು. ಆಗ ಆ ಶೋಧಕನು ಆತನ ಬಳಿಗೆ ಬಂದು, ನೀನು ದೇವರ ಮಗನಾಗಿದ್ದರೆ ಈ ಕಲ್ಲುಗಳು ರೊಟ್ಟಿಯಾಗುವಂತೆ ಅಪ್ಪಣೆ ಕೊಡು ಎಂದು ಹೇಳಲು, ಆತನು, ಮನುಷ್ಯನು ರೊಟ್ಟಿ ತಿಂದ ಮಾತಿನಿಂದ ಬದುಕುವುದಿಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ಬದುಕುವನು ಎಂದು ಬರೆದದೆ ಅಂದನು. ಆಗ ಸೈತಾನನು ಆತನನ್ನು ಪರಿಶುದ್ಧ ಪಟ್ಟಣಕ್ಕೆ ಕರಕೊಂಡು ಹೋಗಿ ದೇವಾಲಯದ ಶಿಖರದ ಮೇಲೆ ನಿಲ್ಲಿಸಿ ಆತನಿಗೆ, ನೀನು ದೇವರ ಮಗನಾಗಿದ್ದರೆ ಕೆಳಕ್ಕೆ ಧುಮುಕು, ಆತನು ನಿನ್ನ ವಿಷಯವಾಗಿ ತನ್ನ ದೂತರಿಗೆ ಅಪ್ಪಣೆ ಕೊಡುವನು, ನಿನ್ನ ಕಾಲು ಕಲ್ಲಿಗೆ ತಗಲಿತೆಂದು ಅವರು ನಿನ್ನನ್ನು ಕೈಗಳಲ್ಲಿ ಎತ್ತಿಕೊಳ್ಳುವರು ಎಂಬುದಾಗಿ ಬರೆದಿದೆಯಲ್ಲ ಎಂದು ಹೇಳಿದನು. ಅದಕ್ಕೆ ಯೇಸು, ನಿನ್ನ ದೇವರಾಗಿರುವ ಕರ್ತನನ್ನು ಪರೀಕ್ಷಿಸಬಾರದು ಎಂಬುದಾಗಿ ಸಹ ಬರೆದಿದೆ ಅಂದನು. ಬಳಿಕ ಸೈತಾನನು ಆತನನ್ನು ಬಹಳ ಎತ್ತರವಾದ ಬೆಟ್ಟಕ್ಕೆ ಕರಕೊಂಡು ಹೋಗಿ ಪ್ರಪಂಚದ ಎಲ್ಲಾ ರಾಜ್ಯಗಳನ್ನು ಅವುಗಳ ವೈಭವವನ್ನು ಆತನಿಗೆ ತೋರಿಸಿ, ನೀನು ನನಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರೆ ಇವುಗಳನ್ನೆಲ್ಲ ನಿನಗೆ ಕೊಡುವೆನು ಅಂದನು. ಯೇಸು ಅವನಿಗೆ, ಸೈತಾನನೇ, ನೀನು ತೊಲಗಿ ಹೋಗು, ನಿನ್ನ ದೇವರಾಗಿರುವ ಕರ್ತನಿಗೆ ಅಡ್ಡ ಬಿದ್ದು ಆತನೊಬ್ಬನನ್ನೇ ಆರಾಧಿಸಬೇಕು ಎಂಬುದಾಗಿ ಬರೆದದೆ ಎಂದು ಹೇಳಿದನು. ಆಗ ಸೈತಾನನು ಆತನನ್ನು ಬಿಟ್ಟನು ಮತ್ತು ದೇವದೂತರು ಬಂದು ಆತನಿಗೆ ಉಪಚಾರ ಮಾಡಿದರು. ಥ್ಯಾಂಕ್ ಯು ಸಾಕು. ಇಲ್ಲಿ ಪ್ರಿಯರೇ, ಬಹಳ ಸುಂದರವಾಗಿದೆ. ನಾನು ಇದು ನಿಮಗೆ ಏನು ಎಕ್ಸ್ಪ್ಲೈನ್ ಮಾಡಬೇಕಾಗಿಲ್ಲ. ಆದ್ರೆ ಇಲ್ಲಿ ನಾನು 3 ವಿಚಾರಗಳು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದು ಸೈತಾನ ಯಾವಾಗ ದೇವರ ಮಕ್ಕಳ ಹತ್ರ ಬರ್ತಾ ಇರೋದು, ಇಲ್ಲಿ ಕರ್ತನಾದ ಯೇಸು ಕ್ರಿಸ್ತನು 40 ದಿವಸ ಉಪವಾಸವನ್ನು ಮಾಡಿ ಫಿಸಿಕಲಿ ಟಯರ್ಡ್ ಆಗಿದೆ. ಆ ಸಂದರ್ಭದಲ್ಲಿ ಆದ್ರೂ ಕೂಡ ನನ್ನ ಕಡೆಗೆ ತಿರುಗಬೋದ ಅಂತ ಹೇಳಿಬಿಟ್ಟು ದೇವಕುಮಾರನನ್ನು ಈ ಸೈತಾನ ಬಿಡ್ಲಿಲ್ಲ. ಆವಾಗ ಬೆಲವಿಲ್ಲದಲ್ಲ ಸಮಯ ನಾವು ಇಲ್ಲಿ ಅರ್ಥ ಮಾಡ್ಕೊಂಡ್ಬಿರೋ, ನಮ್ಗೆ ಯಾವಾಗ ನಮ್ಮ ಜೀವನದಲ್ಲಿ ಕಷ್ಟ ಬರುತ್ತೆ, ದುಃಖ ಬರುತ್ತೆ, ನೋವು ಬರುತ್ತೆ, ಸಂಗಡ ಬರುತ್ತೆ, ಯಾವ್ದಾವುದೋ ಯೋಜನೆಗಳಿಂದ ನಮ್ಮ ತಲೆ ತುಂಬಾ ಕೆಟ್ಟು ಹೋಗಿರೋ ಸಂದರ್ಭದಲ್ಲಿ ಈ ಉರಿತಾ ಇರೋದು ಬೆಂಕಿಯಲ್ಲಿ ತುಪ್ಪ ಹಾಕೋದಂತ ಹೇಳ್ತಾರಲ್ಲ, ಈ ಕೆಲಸ ಸೈತಾನದ ಕೆಲಸ. ನಮ್ಮ ಕಷ್ಟಗಳಲ್ಲಿ ನೋವುಗಳಲ್ಲಿ ಬಂದ್ಬಿಟ್ಟು ಅದು ದೇವರ ಕಡೆ ನೀವು ತಿರುಗಿದಕ್ಕೋಸ್ಕರ, ದೇವರ ವಾಕ್ಯ ಓದ್ತಾ ಇರೋದಕ್ಕೋಸ್ಕರ, ದೇವರ ಕೆಲಸವನ್ನು ಮಾಡ್ತಾ ಇರೋದಕ್ಕೋಸ್ಕರ, ದೇವರನ್ನೇ ಅದೇ ರೀತಿಯಲ್ಲಿ ನೀವು ಹತ್ರ ಹೋಗಿದ್ರೆ ಇದಕ್ಕಿಂತ ಕಷ್ಟ ಆಗುತ್ತೆ ನಿನ್ನ ಜೀವನ ಅಂತ ಹೇಳಿ ಸೈತಾನ್ನ ಕಡೆ ಎಳ್ಕೊಳ್ಳಿಕ್ಕೋಸ್ಕರ, ಪ್ರಾಪಂಚಿಕದ ಕಡೆ ಎಳ್ಕೊಂಡು ನಾವು ಪರಲೋಕದಲ್ಲಿ ಆ ನ್ಯಾಯ ತೀರ್ಪಕ್ಕೆ ದಿವಸ ಹೋಗೋದನ್ನೇ ತಡೆ ಕಟ್ಟಲಿಕ್ಕೋಸ್ಕರ ಈ ಸೈತಾನ್ ಮಾಡುವಂತ ಕೆಲಸ. ಇಲ್ಲಿ ಯೇಸು ಕ್ರಿಸ್ತನ ಹತ್ರ ಬಂದು ಸೈತಾನ್ ಹೇಳ್ತಾನೆ ಏನಂತ ಹೇಳಿ, ಈ ಕಲ್ಲುಗಳನ್ನು ರೊಟ್ಟಿಯಾಗಿ. ಇಲ್ಲಿ ಮೊದಲನೇ ವಿಷಯ, ಮನುಷ್ಯನ ಬದುಕಂತ ಹೇಳುವ ಮುಖ್ಯವಾಗಿ 3 ಕಾರ್ಯಗಳಿರ್ಬೋದು. ಒಂದು ಹೊಟ್ಟೆಪಾಡು, ಆಹಾರದ ವಿಷಯ, ಊಟದ ವಿಷಯ, ಇದೆಲ್ಲ ಅಂತ ಹೇಳಿದ್ರೆ ಹೊಟ್ಟೆಪಾಡು. ಮನುಷ್ಯನ ಅಧ್ವಾನ ಮಾಡ್ತಾ ಇರೋದು, ಈ ಕಷ್ಟಪಡ್ತಾ ಇರೋದು, ಕೆಲಸ ಮಾಡ್ತಾ ಇರೋದು ಎಲ್ಲದನ್ನು ಯಾವುದಕ್ಕೋಸ್ಕರ ಅಂತ ಹೇಳಿದ್ರೆ ಫಸ್ಟ್ ಮೊದಲನೇದಾಗಿ ಊಟ ಅಲ್ವಾ. ಇಲ್ಲಿ ಹೇಳುವಂತ ಒಂದು ವಿಷಯ ಅಂತ ಹೇಳಿದ್ರೆ, ಆತ್ಮೀಯ ವಿಶ್ವಾಸಿಗಳಿಗೆ, ದೇವರ ವಿಶ್ವಾಸಿಗಳಿಗೆ ಪವಿತ್ರಾತ್ಮನ ಪ್ರಭಾವದಿಂದ ನಾವು ತಿಳಿಯಬೇಕಾಗಿರೋದು ಒಂದು ವಿಷಯ ಏನಂತ ಹೇಳಿದ್ರೆ, ಇದರಿಂದ ಅಷ್ಟೇ ಅಲ್ಲ, ರೊಟ್ಟಿದಿಂದ ಮಾತ್ರದಿಂದ
ಬದುಕುವುದಿಲ್ಲ ವಿಶ್ವಾಸಿಗಳು. ಯಾಕಂದ್ರೆ ಸೈತಾನ ಶೋಧನೆಗಳು, ಹೊಟ್ಟೆ ಅಲ್ಲಿ ನಾವು ತುಂಬಾ ಚೆನ್ನಾಗಿ ಎಲ್ಲ ಊಟ ಮಾಡಾದ್ಮೇಲೆ ಒಳ್ಳೆ ಆರೋಗ್ಯವಿದೆ, ಎಲ್ಲ ಇದೆ, ದೇಹದಿಂದ ಬೇಕಾಗಿರೋದು ಏನ್ ಬೇಕಾದ್ರೂ ನಾವು ಮಾಡ್ಬೋದು. ಅದು ಪ್ರಾಪಂಚಿಕವಾಗಿರೋದು ಕಾರ್ಯಗಳಿರ್ಬೋದು. ಈ ಹೊಟ್ಟೆಗೆ ಊಟ ಚೆನ್ನಾಗಿ ಸೇರಾದ್ಮೇಲೆ ಎಲ್ಲ ವ್ಯವಸ್ಥೆ ನಮಗೆ ಇದೆ ಅಂತ ಬಂದಾದ್ಮೇಲೆ ದೇವ್ರ ಕಡೆ ಭಯ ಇರಲ್ಲ, ನಮಗೆ ಹೆದರಿಕೆ ಇರಲ್ಲ, ಪ್ರಾಪಂಚಿಕದ ಕಡೆ ಹೊರಟು ಹೋಗುತ್ತೆ. ಇಲ್ಲಿ ವಿಶ್ವಾಸಿಗಳಿಗೆ ಎಚ್ಚರಿಕೆ ಇರೋದು, ರೊಟ್ಟಿ ತಿಂದ ಮಾತ್ರದಿಂದ, ನೀವು ಹೊಟ್ಟೆ ತುಂಬಾ ಚೆನ್ನಾಗಿ ಊಟ ಮಾಡ್ತಾ ಇರೋದ್ರಿಂದ ಮಾತ್ರ ನೀನು ಯಾವತ್ತೂ ನಾವು ದೇವರಾಜ್ಯಕ್ಕೆ ಹೋಗುವುದಿಲ್ಲ. ದೇವರ ಪ್ರತಿಯೊಂದು ಮಾತಿನಿಂದನೂ, ದೇವರ ಪ್ರತಿಯೊಂದು ಮಾತು ಅನುಸರಿಸಿ ದೇವರ ಚಿತ್ತಾನುಸಾರವಾಗಿಯೂ ನೀನು ಜೀವಿಸಬೇಕಾಗಿರೋದನ್ನ ಮೊದಲನೇ ಎಚ್ಚರಿಕೆ ನಮಗೆ ಕೊಡ್ತಾ ಇದ್ದು. ಎರಡನೇ ವಿಷಯ ನೋಡಿ ಇಲ್ಲಿ, ಆಮೇಲೆ ಇದರ ವಾಕ್ಯದಲ್ಲಿ ಪವಿತ್ರ ಪಟ್ಟಣಕ್ಕೆ ಸೈತಾನ ಕರ್ಕೊಂಡೋಗಿ ಅಲ್ಲಿ ಇರೋದೆಲ್ಲ ಅಂದ್ರೆ ಇಲ್ಲಿ ಪರಿಶುದ್ಧ ಪಟ್ಟಣಕ್ಕೆ ಅಂತ ಹೇಳುವ ಒಂದು ವಿಷಯ ನೋಡ್ಕೊಳ್ಳಿ. ಸೈತಾನು ಅಶುದ್ಧಿ ಇರೋದಂದ ಆತ್ಮನು, ಹಾಳು ಮಾಡುವಂತ ಆತ್ಮನು. ಪ್ರಪಂಚದಲ್ಲಿ ಇರೋದು ಕೆಟ್ಟ ಕೆಲಸ ಎಲ್ಲ ಅವನ ಕೈಲಿ ಇರೋದು. ಅವನ ಎಲ್ಲಿ ಕರ್ಕೊಂಡು ಹೋಗ್ತಾನೆ? ಪರಿಶುದ್ಧವಾಗಿರೋದು ಪಟ್ಟಣಕ್ಕೆ. ಅಂದ್ರೆ ವಿಶ್ವಾಸಿಗಳ ಮಧ್ಯದಲ್ಲಿ, ಹೃದಯದಲ್ಲಿ ಅವನೇನು ಉಂಟು ಮಾಡ್ತಾನೆ ಅಂತ ಹೇಳಿದ್ರೆ, ಇದೆಲ್ಲ ಇದಕ್ಕಿಂತ ಪರಿಶುದ್ಧವಾಗಿರೋದು ಇನ್ನು ಯಾವುದೋ ಒಂದು ಕಡೆ ಇದೆ, ಇನ್ನು ಯಾವುದೋ ಒಂದು ದೇವರಿದೆ, ಇನ್ನು ಯಾವುದೋ ಒಂದು ದೇವಸ್ಥಾನ ಇದೆ, ಇನ್ನು ಬೇರೆ ಯಾವುದೋ ಒಂದು ಜಾಗ ಇದೆ. ಅವಳಿಗೆ ಸೈತಾನಿಗೆ ಹೇಳಿದೆಯಲ್ಲ, ನಿಮಗೆ ಆ ಹಣ್ಣು ತಿಂದ್ರೆ ಏನಾಗುತ್ತೆ, ಅದೇ ರೀತಿಯಲ್ಲಿ ಇಲ್ಲಿ ನೋಡಿ ಸೈತಾನನು ನಮ್ಮನ್ನ ವಿಶ್ವಾಸಿಗಳ ಮಧ್ಯದಲ್ಲಿ ಆಗುವಂತ ಘಟನೆ. ಇಲ್ಲಿ ನೋಡಿ ದೇವರ ನಂಬಿಕೆ ಮೇಲೆ ಇದೇ ರೀತಿಯಲ್ಲಿ ಮನೆಯಲ್ಲಿರ್ಬೋದು, ಸಭೆಯಲ್ಲಿರ್ಬೋದು, ಸಮಾಜದಲ್ಲಿರ್ಬೋದು. ನಿಮ್ಮ ದೇವರಿಗೆ ಆರಾಧನೆ ಮಾಡ್ತಾರೆ, ನೀವು ಮೀಟಿಂಗ್ ಅಟೆಂಡ್ ಮಾಡ್ತೀರಾ, ಆರಾಧನೆಗೆ ಹೋಗ್ತೀರಾ, ದೇವರ ವಾಕ್ಯ ಓದ್ತೀರಾ, ಬೆಳಿಗ್ಗೆ 5 ಗಂಟೆಗೆ ಎದ್ದು ಪ್ರಾರ್ಥನೆ ಮಾಡ್ತೀರಾ, ಎಲ್ಲೆಲ್ಲಿ ಯಾವ್ದು ಮೀಟಿಂಗ್ ಇಂದ ಯಾವುದು ಬಿಡಲ್ಲ, ದೇವರು ಆದ್ರೆ ಯಾಕೆ ನಿಮ್ಮ ಜೀವನದಲ್ಲಿ ಕಷ್ಟ ಬರ್ತಾ ಇದೆ, ನೋವು ಬರ್ತಾ ಇದೆ, ನಿಮಗೆ ಮಕ್ಕಳ ಜೀವನದಲ್ಲಿ ಅಸಮಾಧಾನ, ನಿಮ್ಮ ಜೀವನದಲ್ಲಿ ಅಸಮಾಧಾನ, ಎಲ್ಲಿ ನೋಡಿದ್ರು ಒಂದು ಒಂದು ನಿರೀಕ್ಷೆ ಅಂದಿರೋದು ಕಾಣಿಸ್ತಾ ಇಲ್ಲ ಅಂತ ಪ್ರಶ್ನೆಗಳು ಹಲವಾರು ಬರುತ್ತೆ ಹೊರಗಡೆಯಿಂದ. ಈ ಪ್ರಶ್ನೆಗಳೆಲ್ಲ ಪ್ರಿಯರೇ ಸೈತಾನಿಂದ ಬರ್ತಾ ಇರೋದು, ಸೈತಾನನ ಕಾರ್ಯದಿಂದ ಬರ್ತಾ ಇರೋದು, ಸೈತಾನನ ಕಡೆಯಿಂದ, ಆತ್ಮನಿಂದ ಬರ್ತಾ ಇರೋದು. ಯಾಕೆಂದ್ರೆ ಇದೆಲ್ಲ ಹೇಳಿ ನಮ್ಮ ಕುಗ್ಗಿದ ಮನಸ್ಸುಳ್ಳವರು ಆಗಿ ಮಾಡಿ ನಮ್ಮನ್ನ ಹೆಂಗಾದ್ರೂ ದೇವರ ಕಡೆಯಿಂದ ಆಚೆ ತರಬೇಕು. ವಿಶ್ವಾಸಿಗಳು ಅರ್ಥ ಮಾಡ್ಕೊಬೇಕಾಗಿರೋದು ವಿಷಯ ಈ ರೀತಿಯಲ್ಲಿ ಯಾವುದಾದ್ರೂ ಒಂದು ವಿಷಯ ನಮ್ಮ ಜೀವನದಲ್ಲಿ ಬರುವಾಗ ನಾವು ಅದನ್ನ ಪರಿಶೋಧಿಸಿ, ಇದೆಲ್ಲ ದೇವರು ನನಗೆ ಒಳ್ಳೇದು ಮಾಡ್ಲಿಕ್ಕೋಸ್ಕರ, ನನಗೆ ಒಳ್ಳೇದು ಯಾವುದೋ ಒಂದು ದೇವರು ಇಟ್ಟಿದ್ದಾರೆ, ಅದಕ್ಕೋಸ್ಕರ ಪ್ರತ್ಯಾಶದಿಂದ, ನಿರೀಕ್ಷೆಯಿಂದ ಯಾರು ಕಾಯ್ತಾರೋ ಖಂಡಿತವಾಗಲೂ ಅವರ ಜೀವನದಲ್ಲಿ ಅದು ಕಾರ್ಯ ಆಗುತ್ತೆ ಅಂತ. ಇಲ್ಲಿ ನೋಡಿ, ಮೂರನೇ ವಿಷಯ ಏನಂತ ಹೇಳಿದ್ರೆ, ಎತ್ತರವಾದ ಬೆಟ್ಟಕ್ಕೆ. ಅಂದ್ರೆ ಇಲ್ಲಿ ಕೇಳ್ತಾ ಇರೋದ್ರಿಂದ ಮನುಷ್ಯನ ಮೂರನೇ ವಿಷಯ ಏನಂತ ಹೇಳಿ, ಮೊದಲನೇ ವಿಷಯ ಹೊಟ್ಟೆದಾಗಿದೆ, ಎರಡನೇ ವಿಷಯ ಅಂತ ಹೇಳುವಾಗ ನಮ್ಮ ಆತ್ಮೀಯ ವಿಷಯಗಳಾದ್ರೆ, ನಾಲ್ಕನೇ ವಿಷಯ ಎಲ್ಲಿ ಹೇಗೆ ಅಂತ ಹೇಳಿದ್ರೆ, ಮೂರನೇ ವಿಷಯ ಏನಂತ ಹೇಳಿದ್ರೆ, ನಮಗೆ ಒಳ್ಳೆ ಹೆಸರು, ಒಳ್ಳೆ ಆಚಾರ ವಿಚಾರಗಳು ಅಲ್ವಾ. ಸೊಸೈಟಿಯಲ್ಲಿ ತುಂಬಾ ಚೆನ್ನಾಗಿರುವ ವ್ಯಕ್ತಿಗಳು, ದುಡ್ಡಿರೋರಾಗ್ಲಿ, ಆಸ್ತಿ ಬಂದವರು, ಅದೇ ರೀತಿಯಲ್ಲಿ ಒಳ್ಳೆ ಜ್ಞಾನವಿರುವಂತ ವ್ಯಕ್ತಿಗಳು, ಇಂಥವರಿಗೆಲ್ಲ ಒಂದು ಸ್ಥಾನ ಇದೆ. ಹೆಸರು ಪ್ರಾಪಂಚಿಕವಾಗಿರೋದಂದ ಹೆಸರು ಬೇಕು ಅಂತ ಇಲ್ಲಿನೂ ಅದಕ್ಕೆ ಕರೆಕ್ಟಾಗಿ ಒಂದು ಉತ್ತರವಿದೆ. ಏನಕ್ಕೆ ಅಂತ ಹೇಳಿದ್ರೆ, ಇದೆಲ್ಲ ಸೈತಾನನ ಕೆಲಸಗಳು, ಸೈತಾನಿನಿಂದ ಆಗುವಂತ ಕಾರ್ಯಗಳಾಗಿರುವುದರಿಂದ. ಅಲ್ಲಿ ಸೈತಾನ ಒಂದು ವಿಷಯ ಹೇಳ್ತಾನೆ, ಏನ್ ಮಾಡ್ಬೇಕಂತ ಹೇಳಿಗೆ, ನನಗೆ ಸಾಷ್ಟಾಂಗ ನಮಸ್ಕಾರ, ಈ ಸಾಷ್ಟಾಂಗ ನಮಸ್ಕಾರ ನನಗೆ ನಾನು ಮಾಡಿದ್ರೆ ನನಗೆ ಹೆಸರು, ಆಸ್ತಿ, ಅಂದಸ್ಸು ಎಲ್ಲ ನಾನು ಕೊಡ್ತೀನಂದ. ಪ್ರಿಯರೇ, ನಮಗೆ ಹೇಳ್ತಾ ಇರೋದು ಇವತ್ತು ಪ್ರಾಪಂಚಿಕವಾಗಿ ಅಶುದ್ಧಿ ಆಗಿರೋದು ಆತ್ಮನು, ಈ ಮಾಟ ಮಂತ್ರಗಾರನ ಆಗಿರುವಂತ ವ್ಯಕ್ತಿ ನಮಗೆ ಇವತ್ತು ಹೇಳ್ತಾ ಇರೋದು, ನಿಮಗೆಲ್ಲವನ್ನು ಕೊಡ್ತೀನಿ ನಾನು, ಒಳ್ಳೆ ಹೆಸರು, ಆಸ್ತಿ, ಅಂದಸ್ಸು, ಎಲ್ಲಿ ಹೋಗಿದ್ರು ನಿಮಗೆ ಮುಖ್ಯ ಸ್ಥಾನ, ಇದೆಲ್ಲ ಕೊಡ್ತೀನಿ. ನೀನೇನ್ ಮಾಡ್ಬೇಕು ಹೇಳಿ? ನನ್ನ ಕಡೆ ತಿರುಗಬೇಕು, ನನ್ನ ಕಡೆ ಬರಬೇಕು, ನನ್ನ ಕಡೆ ಸೇವೆ ಮಾಡಬೇಕು. ಇಲ್ಲಿ ನೋಡಿ, ನನಗೆ ಸಾಷ್ಟಾಂಗ ನಮಸ್ಕಾರ. ನೋಡೋ ಪ್ರಿಯರೇ, ನಾವು ಕೆಟ್ಟತನಕ್ಕೆ ಬಾಗುವಾಗ, ಇಲ್ಲಂದ್ರೆ ನಮ್ಮನ್ನು ಒಪ್ಪಿಸಿಕೊಡುವಾಗ, ಪ್ರಾಪಂಚಿಕವಾಗಿರೋದ ಕಾರ್ಯಗಳ ಹಿಂದೆ ನಾವು ಹೋಗುವಾಗ, ದೇವರ ವಿರುದ್ಧವಾಗಿ ಕಾರ್ಯಗಳಿಗೆ ನಾವು ನಡೆಯುವಾಗ, ದೇಹದ ಹಾಸ್ಯಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ತಾ ಇರೋದು. ದೇಹದ ಹಾಸ್ಯಗಳೇ ಆ ಸಾಷ್ಟಾಂಗ ನಮಸ್ಕಾರ ಮಾಡಿದ್ರೆ ನಾವು ಯಾರ್ದು ಸೇವಕರು? ಸೈತಾನನ ಸೇವಕರು. ಇಲ್ಲಿ ಪವಿತ್ರಾತ್ಮನ ಕೃಪಾವರ ಆ ಪ್ರಭಾವವನ್ನು, ಆ ಶಕ್ತಿಯನ್ನು ಖಂಡಿತವಾಗಲೂ ನಾವು ತುಂಬಾ ಬೇಡ್ಕೊಬೇಕಾಗಿದೆ. ಯಾಕಂದ್ರೆ ಎಲ್ಲಿ ಯಾವ ರೀತಿಯಲ್ಲಿ ಈ ಶೋಧನೆಗಳು ಬರುವಾಗ ಎಲ್ಲದನ್ನು ಆ ಒಂದು ಎಚ್ಚರಿಕೆ ಪವಿತ್ರಾತ್ಮ ನಮಗೆ ಬರಬೇಕು. ಆ ಪವಿತ್ರಾತ್ಮನ ಶಕ್ತಿಯಿಂದ, ದೇವರಾತ್ಮನ ಶಕ್ತಿಯಿಂದ ನಮ್ಮ ದೇಹವನ್ನು ನಾವು ರಕ್ಷಿಸಬೇಕು.
ಇಲ್ಲಿ ನೋಡಿ 10ನೇ ವಾಕ್ಯದಲ್ಲಿ ಯೇಸು ಅವನಿಗೆ, ಸೈತಾನನೇ ನೀನು ತೊಲಗಿ ಹೋಗು, ನಿನ್ನ ದೇವರಾಗಿರುವ ಕರ್ತನಿಗೆ ಅಡ್ಡ ಬಿದ್ದು ಆತನೊಬ್ಬನನ್ನೇ ಆರಾಧಿಸಬೇಕು. ವಿಶ್ವಾಸಿಗಳ ಮನಸ್ಸಲ್ಲಿ ಇರ್ಬೇಕಾದ್ರೆ ಪ್ರಾಪಂಚಿಕವಾಗಿರೋದು ಯಾವುದು ವಿಷಯನಲ್ಲ. ಜೀವನದಲ್ಲಿ ಕಷ್ಟ ಇರ್ಬೋದು, ದುಃಖ ಇರ್ಬೋದು, ರೋಗ ಇರ್ಬೋದು, ಯಾವುದು ವಿಷಯ ಇರ್ಬೋದು, ಆದ್ರೆ ಇದಕ್ಕೆಲ್ಲ ಮಿಗಿಲಾಗಿರೋದೆಲ್ಲ ಕಾಣಿಸ್ಕೊಳ್ಳುವಂತ ನಮ್ಮ ಸಂಕಟಗಳು, ನೋವುಗಳು, ದುಃಖಗಳು, ಎಲ್ಲವನ್ನು, ನಮ್ಮ ಕೊರತೆಗಳೆಲ್ಲ ತಿಳಿದಿರುವಂತ ಆ ದೇವರನ್ನ ನಾವು ಆರಾಧನೆ ಮಾಡ್ತಾ ಇರೋದು. ಆ ದೇವರು ನಮಗೆ ಆಗ ನೋಡಿ, ಆಗ ಸೈತಾನನು ಆತನನ್ನು ಬಿಟ್ಟು ಬಿಟ್ಟನು ಮತ್ತು ದೇವದೂತರು ಬಂದು ಆತನಿಗೆ ಉಪಚಾರ ಮಾಡಿದರು. ಪ್ರಿಯರೇ, ಸೈತಾನ ಕಡೆ ನಾವು ಹೋಗದಲ್ಲೇ, ಆ ಕಡೆ ತಿರುಗದಲ್ಲೇ, ತಿತ್ತಿ ನಮ್ಮ ಮನಸ್ಸಾಕ್ಷಿಗೆ ವಿರುದ್ಧವಾಗಿ ಏನು ಮಾಡದಲ್ಲೇ, ಪವಿತ್ರಾತ್ಮನ ವಿರುದ್ಧವಾಗಿ ನಾವು ಏನು ಮಾಡದಲ್ಲೇ ನಾವು ಜೀವಿಸುವಾಗ ಖಂಡಿತವಾಗಲೂ ಅಲ್ಲಿ ಕೊನೆಗೆ ಆಗ್ತಾ ಇರೋ ವಿಷಯ ಗೊತ್ತಾ? ಇಲ್ಲಿ ನೋಡಿ, ಕರ್ತನಾದ ಯೇಸು ಕ್ರಿಸ್ತನನ್ನು ಈ ಮತ್ತು ದೇವದೂತರು ಬಂದು ಆತನಿಗೆ ಉಪಚಾರ ಮಾಡಿದರು. ನಮ್ಮ ಜೀವನದಲ್ಲಿನ ಒಳ್ಳೆ ಒಳ್ಳೆ ಕಾರ್ಯಗಳು, ನಮ್ಮ ಜೀವನದಲ್ಲಿನ ಒಳ್ಳೆ ಒಳ್ಳೆ ವಿಷಯಗಳು ಆಗಬೇಕು ಅಂತ ಹೇಳಿದ್ರೆ, ಈ ಸೈತಾನನ ಪ್ರಾಪಂಚಿಕವಾಗಿರೋ ದೇಹದ ಅಭಿಲಾಷೆಗಳನ್ನು ಬಿಟ್ಟು ದೇವರ ಕಡೆಗೆ, ಆತ್ಮನ ಕಡೆಗೆ ತಿರುಗಿ, ಎಷ್ಟು ಕಷ್ಟ ಆಗಲಿ, ಎಷ್ಟು ನೋವಾಗಲಿ, ಅದು ತಡ್ಕೊಂಡು ಯಾರು ಗೆದ್ದುತ್ತಾರೋ ಅವರಿಗೆ ಏನಂದ ಇಲ್ಲಿ, ದೇವರು ಬಂದು ಆತನಿಗೆ ಉಪಚಾರ ಮಾಡುವಂತ, ದೇವರು ಬಂದು ನಮಗೆ ಸಹಾಯ ಮಾಡುವಂತ, ದೇವರು ಬಂದು ನಮ್ಮ ಜೀವನದಲ್ಲಿ ಸಂತೋಷ ಕೊಡುವಂತ, ದೇವರು ಬಂದು ನಮ್ಮ ಜೀವನದಲ್ಲಿ ಏನೇನು ಕೊರತೆಗಳಿದೆ ಎಂದು ಸರಿಪಡಿಸುವಂತ ದೇವರು. ಈ ಸಬ್ಜೆಕ್ಟು ಇಲ್ಲಿ ಮುಗೀತಾ ಇಲ್ಲ.